10ನೇ ತರಗತಿ ಸಮಾಜ ವಿಜ್ಞಾನದ ವ್ಯವಹಾರ ಅಧ್ಯಯನದ ಮೊದಲನೇ ಅಧ್ಯಾಯ ಬ್ಯಾಂಕಿಂಗ್ ವ್ಯವಹಾರ, ಬ್ಯಾಂಕಿನ ವ್ಯವಹಾರಗಳು. ಈ ಅಧ್ಯಾಯದ ಬಗ್ಗೆ ನಾವು ಮಾಹಿತಿಯನ್ನ ತಿಳಿಯೋಣ. ಮೊದಲನೇದಾಗಿ ಬ್ಯಾಂಕು ಎಂಬ ಪದ ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಪರಿಚಯ ಇರುವಂತಹ ಪದ. ಸುಮಾರು 200 ವರ್ಷಗಳ ಹಿಂದಿನಿಂದ ಈ ಬ್ಯಾಂಕಿನ ಬ್ಯಾಂಕಿಂಗ್ ವ್ಯವಹಾರದ ಪ್ರಗತಿಯನ್ನ ನಾವು ನೋಡಬಹುದಾಗಿದೆ. ಯಾವೆಲ್ಲ ವ್ಯವಹಾರಗಳನ್ನು ನಾವು ಬ್ಯಾಂಕಿನ ವ್ಯಾಪ್ತಿಯಲ್ಲಿ ನೋಡ್ತೇವೆ ಅಂತ ಹೇಳೋದಂದ್ರೆ, ಬ್ಯಾಂಕುಗಳು ಪ್ರಸ್ತುತ ದಿನಮಾನಗಳಲ್ಲಿ ಠೇವಣಿದಾರರಿಂದ ಹಣವನ್ನು ಸ್ವೀಕಾರ ಮಾಡಿ ಅದೇ ಹಣವನ್ನು ಮತ್ತೆ ಪುನಃ ಬ್ಯಾಂಕಿನ ಗ್ರಾಹಕರಿಗೆ ಸಾಲ ಸೌಲಭ್ಯವನ್ನು ನೀಡುವುದರ ಮೂಲಕವಾಗಿ ದೇಶದ ಪ್ರಮುಖ ಆರ್ಥಿಕ ವಲಯಗಳಾದಂತಹ ಕೃಷಿ ಅಭಿವೃದ್ಧಿಗೆ, ಕೈಗಾರಿಕಾ ಅಭಿವೃದ್ಧಿಗೆ, ಸೇವಾ ವಲಯದ ಅಭಿವೃದ್ಧಿಗೆ ಸಾಕಷ್ಟು ರೀತಿಯಾದಂತಹ ಸಾಕಷ್ಟು ವಿಧವಾದಂತಹ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡುವಂತಹ ಕಾರ್ಯವನ್ನ ಇವತ್ತು ನಾವು ಬ್ಯಾಂಕಿಂಗ್ ವ್ಯಾಪ್ತಿಯಲ್ಲಿ ನೋಡಬಹುದಾದಂತಹ ಕಾರ್ಯಗಳಾಗಿವೆ. ಈ ನಿಟ್ಟಿನಲ್ಲಿ ನಾವು ಈ ವಿಚಾರವನ್ನು ಬ್ಯಾಂಕಿಂಗ್ ವ್ಯವಹಾರದ ಪಾಠದಲ್ಲಿ ಸಂಪೂರ್ಣವಾಗಿ ಸಾಕಷ್ಟು ಎಲ್ಲ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಯಾವೆಲ್ಲ ವಿಷಯಗಳನ್ನು ಅಧ್ಯಯನ ಮಾಡಬಹುದು ಎಂಬ ಮಾಹಿತಿಯನ್ನ ಈ ಅಧ್ಯಯನದಲ್ಲಿ ನಾವು ಕೇಳೋಣ. ಮೊದಲನೇದಾಗಿ ಬ್ಯಾಂಕ್ ಎನ್ನುವ ಪದ, ಬ್ಯಾಂಕ್ ಎನ್ನುವ ಪದ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎನ್ನುವ ಪದದಿಂದ ಬಂದಿದೆ. ಬ್ಯಾಂಕ್ ಎನ್ನುವ ಪದ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ, ಅಥವಾ ಫ್ರೆಂಚ್ ಭಾಷೆಯ ಬ್ಯಾಂಕ್ ಎಂಬ ಪದದಿಂದಲೂ ಕೂಡ ಬಂದಿದೆ. ಫ್ರೆಂಚ್ನ ಬ್ಯಾಂಕ್ ಎಂಬ ಪದದಿಂದಲೂ ಕೂಡ ಬ್ಯಾಂಕ್ ಎಂಬ ಪದ ಅಸ್ತಿತ್ವಕ್ಕೆ ಬಂದಿದೆ. ಹಾಗಾಗಿ ಬ್ಯಾಂಕ್ ಎಂದರೆ ಅಥವಾ ಬ್ಯಾಂಕ್ ಎಂಬ ಪದದ ಅರ್ಥ ಏನು? ಬೆಂಚು. ಬ್ಯಾಂಕ್ ಎಂಬ ಪದದ ಅರ್ಥ ಬೆಂಚು. ಬೆಂಚು ಅಂತಂದ್ರೆ ವಿನಿಮಯ ಮಾಡಿಕೊಳ್ಳುವ ಸಾಧನ. ಈಗ ನಾವು ಹಣವನ್ನ ಕೊಟ್ಟು ತೆಗೆದುಕೊಳ್ಬೇಕಾದ್ರೆ ಹಣವನ್ನು ಕೊಟ್ಟು ತೆಗೆದುಕೊಳ್ಳುವಂತಹ ಅಂಶವನ್ನು ನಾವು ವಿನಿಮಯ ಅಂತ ಕರೆಯುತ್ತೇವೆ. ಈ ರೀತಿ ಬೆಂಚಿನ ನಡುವೆ ಹಣವನ್ನು ಕೊಡುವ ಮತ್ತು ತೆಗೆದುಕೊಳ್ಳುವಂತಹ ಕಾರ್ಯ ನಡೆಯುತ್ತದೆ. ಇದನ್ನೇ ನಾವು ಬ್ಯಾಂಕ್ ಎನ್ನುವಂತಹ ಪದದ ಅರ್ಥ ಬೆಂಚು. ಬೆಂಚು ಅಂದರೆ ವಿನಿಮಯ ಮಾಡಿಕೊಳ್ಳುವಂತಹ ಸಾಧನ. ಈ ರೀತಿ ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಭಾಷೆಯ ಬ್ಯಾಂಕು ಅಥವಾ ಫ್ರೆಂಚ್ ಭಾಷೆಯ ಬ್ಯಾಂಕ್ ಎಂಬ ಪದದಿಂದ ಬಂದಿರುವಂಥದ್ದು. ಈ ಬ್ಯಾಂಕ್ ಎಂಬ ಪದದ ಅರ್ಥ ಬೆಂಚು. ಬೆಂಚು ಅಂದರೆ ಮೇಜು ಅಥವಾ ಟೇಬಲ್ ಅಂತ ಕರಿತೀವಿ. ವಿನಿಮಯ ಮಾಡಿಕೊಳ್ಳುವಂತಹ ಸಾಧನ. ಹಣವನ್ನ ನಾವು ಮೇಜಿನ ಮೂಲಕವಾಗಿ, ಬೆಂಚಿನ ಮೂಲಕವಾಗಿ ವಿನಿಮಯ ಮಾಡಿಕೊಳ್ಳುವುದು ಸಾಧನವಾಗಿದೆ. ಈ ರೀತಿ ಬ್ಯಾಂಕ್ ಎನ್ನುವ ಪದದ ಹಿನ್ನೆಲೆ ಇರುವಂಥದ್ದು. ಹಾಗಾಗಿ ಬ್ಯಾಂಕಿನ ಗುಣಲಕ್ಷಣಗಳು ಏನು? ಯಾವೆಲ್ಲ ಗುಣಲಕ್ಷಣಗಳನ್ನು ನಾವು ಬ್ಯಾಂಕಿನಲ್ಲಿ ನೋಡಬಹುದಾಗಿದೆ? ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ವಸ್ತುವಿಗೆ ಆಗಲಿ, ಪ್ರತಿಯೊಂದು ಸಂಸ್ಥೆಗೆ ಆಗಲಿ ಅನೇಕ ರೀತಿಯ ತನ್ನದೇ ಆಗಿರುವಂತಹ ಗುಣಲಕ್ಷಣಗಳನ್ನು ನೋಡ್ತೀವಿ. ಅದೇ ರೀತಿ ಬ್ಯಾಂಕಿನ ಗುಣಲಕ್ಷಣಗಳು ಏನು, ಯಾವೆಲ್ಲ
ಗುಣಲಕ್ಷಣಗಳು. ಮೂಲತಃ ಬ್ಯಾಂಕಿನ ಉದ್ದೇಶವೇ ಸಾರ್ವಜನಿಕರಿಂದ ಹಣವನ್ನು ಸ್ವೀಕಾರ ಮಾಡತಕ್ಕಂಥದ್ದು, ಹಣವನ್ನು ಸಾಲವನ್ನಾಗಿ ನೀಡತಕ್ಕಂಥದ್ದು. ಈ ರೀತಿ ಬ್ಯಾಂಕಿನ ಮೂಲ ಉದ್ದೇಶನೇ ಹಣವನ್ನು ಸ್ವೀಕಾರ ಮತ್ತು ಹಣವನ್ನು ಸಾಲವನ್ನು ಮಾಡುವಂತಹ ಉದ್ದೇಶವಾಗಿದೆ. ಹಾಗಾಗಿ ಈ ಗುಣಲಕ್ಷಣಗಳಲ್ಲಿ ಮೊದಲನೇ ಗುಣಲಕ್ಷಣ ಏನಂದ್ರೆ ಠೇವಣಿದಾರನಿಂದ ಹಣವನ್ನು ಸ್ವೀಕಾರ ಮಾಡುವುದು. ಯಾರಿಂದ? ಠೇವಣಿದಾರರಿಂದ. ಯಾರು ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯುತ್ತಾರೋ ಅವರನ್ನು ನಾವು ಠೇವಣಿದಾರ ಎಂದು ಕರೆಯುತ್ತೇವೆ. ಅಂತಹ ಠೇವಣಿದಾರರಿಂದ ನಾವು ಹಣವನ್ನು ಸ್ವೀಕಾರ ಮಾಡುವಂತಹ ಗುಣಲಕ್ಷಣ ಮೊದಲನೇ ಗುಣಲಕ್ಷಣ. ಇನ್ನು ಎರಡನೇದಾಗಿ ಇದೇ ಠೇವಣಿ ಹಣವನ್ನು ಬೇರೆ ಖಾತೆದಾರರಿಗೆ ಸಾಲವನ್ನ ಕೊಡುವಂತಹ ಗುಣಲಕ್ಷಣವೂ ಕೂಡ ಬ್ಯಾಂಕಿನ ಒಂದು ಪ್ರಮುಖ ಲಕ್ಷಣವಾಗಿದೆ. ಸಾಲ ನೀಡುವುದು. ಬ್ಯಾಂಕಿನ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಗುಣಲಕ್ಷಣ ಅಂತಂದ್ರೆ ಸಾಲ ನೀಡುವುದು. ಮೂರನೇದಾಗಿ ಈಗಾಗಲೇ ಹೇಳಿದ್ವಿ, ಬ್ಯಾಂಕ್ ಹಣದ ವಹಿವಾಟು ನಡೆಸುತ್ತದೆ. ಬ್ಯಾಂಕಿನ ಮೂಲ ಕಾರ್ಯವೇ ಹಣಕಾಸಿನ ವ್ಯವಹಾರವನ್ನ ನಿರ್ವಹಣೆ ಮಾಡತಕ್ಕಂಥದ್ದು. ಹಾಗಾಗಿ ಈ ಹಣದ ವಹಿವಾಟನ್ನು ನಡೆಸುವುದು ಕೂಡ ಒಂದು ಪ್ರಮುಖವಾಗಿರುವಂತಹ ಲಕ್ಷಣವಾಗಿದೆ. ಬ್ಯಾಂಕ್ ಎನ್ನುವುದು ಒಂದು ಸಂಸ್ಥೆಯಾಗಿದೆ. ಬ್ಯಾಂಕ್ ಒಂದು ಸಂಸ್ಥೆಯಾಗಿದೆ. ಇದು ಕೂಡ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ. ಇವತ್ತು ಬ್ಯಾಂಕ್ಗಳು ಯಾವ ರೀತಿಯಾದಂತಹ ಮನೋಭಾವನೆಯನ್ನು ಹೊಂದಿದ್ದಾವೆ ಅಂತಂದ್ರೆ ಲಾಭ ಮತ್ತು ಸೇವಾ ಮನೋಭಾವನೆಯನ್ನು ಹೊಂದಿರತಕ್ಕಂಥದ್ದು. ಲಾಭ ಮತ್ತು ಸೇವಾ ಮನೋಭಾವನೆ. ಜನರಿಗೆ ಉತ್ತಮವಾದಂತಹ ಸರ್ವಿಸ್ ಅಥವಾ ಸೇವೆ ನೀಡತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ಸೇವೆಯನ್ನು ನೀಡ್ತಾ ಇದ್ದಾರೆ? ಲಾಭವನ್ನು ಗಳಿಸುವುದಕ್ಕಾಗಿ ಬ್ಯಾಂಕ್ಗಳು ಇವತ್ತೇನು ಮಾಡ್ತಾ ಇದ್ದಾವೆ? ಸೇವೆಯನ್ನು ನೀಡ್ತಾ ಇದ್ದಾವೆ. ಲಾಭ ಮತ್ತು ಜನರಿಗೆ ಅಥವಾ ಬ್ಯಾಂಕಿನ ಖಾತೆದಾರರಿಗೆ ಉತ್ತಮ ಸೇವೆಯನ್ನು ಮಾಡತಕ್ಕಂಥದ್ದು ಕೂಡ ಬ್ಯಾಂಕಿನ ಒಂದು ಪ್ರಮುಖವಾಗಿರುವಂತಹ ಲಕ್ಷಣವಾಗಿದೆ. ಹಾಗೆಯೇ ಇವತ್ತು ಬ್ಯಾಂಕ್ಗಳು ತನ್ನ ಕಾರ್ಯವನ್ನು ನಿರಂತರವಾಗಿ ವಿಸ್ತರಿಸಿಕೊಂಡು ಹೋಗ್ತಾ ಇರಬೇಕು. ಪ್ರಾರಂಭದಲ್ಲಿ ಕೇವಲ ಹಣವನ್ನ ನಾವೇನಾದ್ರೂ ಕೂಡ ಪಾವತಿ ಮಾಡಬೇಕಾದ್ರೆ ಬ್ಯಾಂಕಿಗೆ ಹೋಗಬೇಕಾಗಿತ್ತು, ಸಾಲವನ್ನ ಪಡಿಬೇಕಾದ್ರೆ ಬ್ಯಾಂಕಿಗೆ ಹೋಗಬೇಕಾಗಿತ್ತು. ಈಗ ಏನಾಗಿದೆ ಅಂತಂದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಅವಕಾಶ ಕಲ್ಪಿಸಿಕೊಟ್ಟಿದೆ. ಈ ಬ್ಯಾಂಕಿಂಗ್ ಕೂಡ ಸಾಕಷ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅಂದ್ರೆ ಬ್ಯಾಂಕು ತನ್ನ ಯೋಜನೆಗಳನ್ನ ನಿರಂತರವಾಗಿ ವಿಸ್ತರಿಸಿಕೊಂಡು ತನ್ನ ಕಾರ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರುವಂತಹ ನಿರಂತರವಾದಂತಹ ಯೋಜನೆಗಳನ್ನ ವಿಸ್ತರಿಸತಕ್ಕಂಥದ್ದು ಕೂಡ ಬ್ಯಾಂಕಿನ ಒಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ. ನಿರಂತರ ಯೋಜನೆಗಳ ವಿಸ್ತರಣೆ. ನಿರಂತರ ಯೋಜನೆಗಳ ವಿಸ್ತರಣೆ. ಇವತ್ತು ಬ್ಯಾಂಕ್ ಹಾಗೆ ಪ್ರತಿಯೊಂದು ಬ್ಯಾಂಕ್ ಕೂಡ ಹೆಸರಿನ ಗುರುತಿನೊಂದಿಗೆ ಕಾರ್ಯವನ್ನು ಮಾಡುತ್ತದೆ. ಹೆಸರಿನ ಗುರುತು. ಇವತ್ತು ದೇಶದಲ್ಲಿ ಹಲವಾರು ಬ್ಯಾಂಕ್ಗಳಿವೆ. ಯಾವ ಬ್ಯಾಂಕು ಎಂದು ನಾವು ಕರಿಬೇಕಾದ್ರೆ ಪ್ರತಿಯೊಂದು ಬ್ಯಾಂಕಿಗೂ ಕೂಡ ತನ್ನದೇ ಆದಂತಹ ಹೆಸರಿನ ಗುರುತಿನೊಂದಿಗೆ ಕಾರ್ಯಾರಂಭವನ್ನು ಮಾಡುತ್ತದೆ. ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಈ ರೀತಿ ಪ್ರತಿಯೊಂದು ಬ್ಯಾಂಕ್ಗಳು ಕೂಡ ಹೆಸರಿನ ಗುರುತಿನ
ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು. ಈ ರೀತಿ ಹೆಸರಿನ ಗುರುತು ಕೂಡ ಬ್ಯಾಂಕಿನ ಪ್ರಮುಖವಾಗಿರತಕ್ಕಂತಹ ಲಕ್ಷಣವಾಗಿದೆ. ಬ್ಯಾಂಕ್ಗಳು ಸಂಬಂಧ ಕಲ್ಪಿಸಿ ಕೊಡುವಂತಹ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತದೆ. ಸಂಬಂಧ ಕಲ್ಪಿಸುವ ಕೊಂಡಿಯಾಗಿದೆ. ಯಾವ ಬಗ್ಗೆ ಸಂಬಂಧ ಕಲ್ಪಿಸುತ್ತದೆ? ಬ್ಯಾಂಕ್ ಮತ್ತು ಖಾತೆದಾರ ಮತ್ತು ಬ್ಯಾಂಕ್ ಮತ್ತು ಸಾರ್ವಜನಿಕರ ನಡುವೆ ಸಂಬಂಧ ಕಲ್ಪಿಸುವಂತಹ ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕಿನ ಗುಣಲಕ್ಷಣಗಳು. ಪರೀಕ್ಷಾ ದೃಷ್ಟಿಯಿಂದ 3 ಅಂಕದ ಪ್ರಶ್ನೆ ಕೇಳುವಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಬ್ಯಾಂಕಿನ ಗುಣಲಕ್ಷಣಗಳು: ಒಂದನೇದಾಗಿ ಠೇವಣಿದಾರರಿಂದ ಹಣವನ್ನು ಸ್ವೀಕಾರ ಮಾಡತಕ್ಕಂಥದ್ದು, ಸಾಲವನ್ನ ನೀಡತಕ್ಕಂಥದ್ದು, ಹಣದ ವಹಿವಾಟನ್ನು ನಡೆಸತಕ್ಕಂಥದ್ದು, ಬ್ಯಾಂಕ್ ಒಂದು ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು, ಲಾಭ ಮತ್ತು ಸೇವಾ ಮನೋಭಾವನೆ, ನಿರಂತರ ಯೋಜನೆಗಳನ್ನ ವಿಸ್ತರಣೆ ಮಾಡುವಂತಹ, ಹೆಸರಿನ ಗುರುತಿನೊಂದಿಗೆ ಕಾರ್ಯಾರಂಭವನ್ನು ಮಾಡುವಂತಹ, ಬ್ಯಾಂಕ್ ಮತ್ತು ಜನರ ನಡುವೆ ಸಂಬಂಧ ಕಲ್ಪಿಸುವಂತಹ ಕೊಂಡಿಯಂತೆ ಕಾರ್ಯನಿರ್ವಹಿಸತಕ್ಕಂಥದ್ದು. ಈ ಎಲ್ಲಾ ಗುಣಲಕ್ಷಣಗಳು ಬ್ಯಾಂಕಿನ ಪ್ರಮುಖ ಗುಣಲಕ್ಷಣಗಳಾಗಿವೆ. ಪರೀಕ್ಷಾ ದೃಷ್ಟಿಯಿಂದ 3 ಅಂಕಕ್ಕೆ ಕೇಳುವಂತಹ ಬಹಳ ಪ್ರಮುಖವಾಗಿರತಕ್ಕಂತಹ ಪ್ರಶ್ನೆ. ಹಾಗೆಯೇ ಗುಣಲಕ್ಷಣಗಳ ನಂತರ ಬ್ಯಾಂಕ್ ಯಾವೆಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿದೆ? ಬ್ಯಾಂಕ್ ಆರಂಭವಾದಾಗಿನಿಂದಲೂ ಕೂಡ ಪ್ರಸ್ತುತ ದಿನಮಾನದವರೆಗೂ ಕೂಡ ಯಾವೆಲ್ಲ ಕಾರ್ಯಗಳು ಕೂಡ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ನಾವು ನೋಡಬಹುದಾಗಿದೆ ಅನ್ನೋದನ್ನ ಈಗ ನೋಡೋಣ. ಇವು ಬ್ಯಾಂಕಿನ ಗುಣಲಕ್ಷಣಗಳು. ಬ್ಯಾಂಕಿನ ಗುಣಲಕ್ಷಣ ನಂತರ ಬ್ಯಾಂಕ್ ಯಾವೆಲ್ಲ ಕಾರ್ಯಗಳನ್ನ ನಿರ್ವಹಿಸುವಂತಹ ಜವಾಬ್ದಾರಿಯನ್ನ ಹೊಂದಿದೆ? ಬ್ಯಾಂಕಿನ ಕಾರ್ಯಗಳು ಎಲ್ಲಿ ಹೋದ್ರೂ ಕೂಡ ಮತ್ತು ಪುನಃ ನಾವೆಲ್ಲಿಗೆ ಹೋಗಬೇಕು? ಬ್ಯಾಂಕ್ ಹಣವನ್ನ ಸ್ವೀಕಾರ ಮಾಡುವಂತ ಕಾರ್ಯವನ್ನ ಮಾಡತಕ್ಕಂಥದ್ದು. ಅದು ಮೊದಲನೇ ಕಾರ್ಯ. ಈಗ ಬ್ಯಾಂಕಿನ ಕಾರ್ಯಗಳು ಅಂತ ನೋಡಿದಾಗ ಯಾವೆಲ್ಲ ಕಾರ್ಯಗಳು, ಯಾವೆಲ್ಲ ಕರ್ತವ್ಯಗಳನ್ನು ಬ್ಯಾಂಕ್ ನಿರ್ವಹಿಸುತ್ತದೆ? ಮೊದಲನೇದಾಗಿ ಸಾರ್ವಜನಿಕರಿಂದ ಠೇವಣಿ ಸ್ವೀಕಾರ ಮಾಡುತ್ತದೆ. ಇದು ಬ್ಯಾಂಕಿನ ಕರ್ತವ್ಯ, ಮೊದಲನೇ ಕಾರ್ಯ. ಇದು ಮಾಡಲಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ. ಸಾರ್ವಜನಿಕರಿಂದ ಠೇವಣಿ ಹಣವನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಇಲ್ಲ. ಹಾಗಾಗಿ ಮೊದಲನೇ ಕರ್ತವ್ಯ ಏನು ಅಂತ ಹೇಳಿದ್ರೆ ಬ್ಯಾಂಕ್ಗಳು ಸಾರ್ವಜನಿಕರಿಂದ ಠೇವಣಿ ಹಣವನ್ನ ಸ್ವೀಕಾರ ಮಾಡುವಂತಹ ಮೊದಲನೇ ಕರ್ತವ್ಯವನ್ನು ಮಾಡುತ್ತವೆ. ಇದೇ ಸ್ವೀಕಾರ ಮಾಡಿದಂತಹ ಹಣವನ್ನ ಬ್ಯಾಂಕ್ ತನ್ನ ಖಾತೆದಾರರಿಗೆ ಸಾಲವನ್ನು ನೀಡುವಂತಹ ಕಾರ್ಯವನ್ನು ಕೂಡ ಮಾಡುತ್ತದೆ. ಖಾತೆದಾರರಿಗೆ ಸಾಲವನ್ನು ನೀಡುತ್ತದೆ. ಎಲ್ಲಾ ಖಾತೆದಾರರಿಗೂ ಕೂಡ ಸಾಲವನ್ನು ನೀಡುವುದಿಲ್ಲ. ಯಾರಿಗೆ ಸಾಲದ ಅವಶ್ಯಕತೆ ಇದೆಯೋ ಆ ಖಾತೆದಾರರು ಬ್ಯಾಂಕಿನ ಬಳಿ ಹೋಗಿ ಮನವಿಯನ್ನು ಸಲ್ಲಿಸಿದಾಗ ಆಗ ಬ್ಯಾಂಕ್ಗಳು ಏನು ಮಾಡ್ತವೆ? ಠೇವಣಿದಾರರ ಖಾತೆದಾರರಿಗೆ ಸಾಲವನ್ನ ನೀಡುವಂತಹ ಕರ್ತವ್ಯವನ್ನ ಮಾಡುತ್ತವೆ. ಇದು ಕೂಡ ಒಂದು ಎರಡನೆಯ ಪ್ರಮುಖ ಕರ್ತವ್ಯ. ಇವತ್ತು ಬ್ಯಾಂಕ್ಗಳು ಹಣದ ವರ್ಗಾವಣೆ ಮಾಡುವ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣದ ವರ್ಗಾವಣೆ ಮಾಡುವಂತಹ ಕಾರ್ಯವನ್ನು ಕೂಡ ಮಾಡುತ್ತವೆ. ಇವತ್ತು ನಾವು ಬೆಂಗಳೂರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಹಣವನ್ನು ವರ್ಗಾವಣೆ ಮಾಡಬೇಕು ಅಥವಾ ಕಳಿಸಬೇಕು ಅಂದ್ರೆ ನಾವೇ ಹೋಗಿ ಅಲ್ಲಿ ಆ ವ್ಯಕ್ತಿಗೆ ತಲುಪಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯವಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಇರುವಂತಹ ಪ್ರದೇಶದ ಬ್ಯಾಂಕಿಗೆ ಹೋಗಿ ಆ ವ್ಯಕ್ತಿಯ ಖಾತೆದಾರರ ಆ ವ್ಯಕ್ತಿಯ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿದ್ರೆ ಆ ವ್ಯಕ್ತಿಯ
ಸುಲಭವಾಗಿ ಹಣವನ್ನು ಪಡೀತಾರೆ. ಈ ರೀತಿ ಬ್ಯಾಂಕ್ಗಳು ಹಣದ ವರ್ಗಾವಣೆಯನ್ನ ಮಾಡುವಂತಹ ಪ್ರಮುಖವಾಗಿರುವಂತಹ ಕಾರ್ಯವನ್ನು ಕೂಡ ನಿರ್ವಹಿಸುತ್ತವೆ. ಇದಲ್ಲದೆ ಇವತ್ತು ಜನರ ಬಳಿ ಸಾಕಷ್ಟು ರೀತಿಯಂತಹ ಬೆಲೆ ಬಾಳುವಂತಹ ಆಭರಣಗಳಿರ್ತವೆ. ಅಂತಹ ಆಭರಣಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಭದ್ರತೆಯ ದೃಷ್ಟಿಯಿಂದ ಜನರಿಗೆ ಬ್ಯಾಂಕ್ಗಳು ಭದ್ರತಾ ಕಪಾಟಗಳನ್ನು ಕೂಡ ನೀಡುತ್ತವೆ. ಜನರಿಗೆ ಭದ್ರತಾ ಕಪಾಟಗಳನ್ನ ನೀಡುತ್ತವೆ. ಯಾಕೆಂದ್ರೆ ಮನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ಯಾವಾಗ ಕಳ್ತನ ಆಗ್ತಕ್ಕೋ, ಯಾವಾಗ ಯಾರ ನಮ್ಮ ಮನೆ ಮೇಲೆ ನಾವೆಲ್ಲದ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ನಮ್ಮ ಆಭರಣಗಳನ್ನ ಕತ್ಕೊಂಡು ಹೋಗ್ತಾರೋ ಅಂತಕ್ಕಂಥ ಭಯ. ಈ ನಿಟ್ಟಿನಲ್ಲಿ ಬ್ಯಾಂಕ್ಗಳು ಏನ್ ಮಾಡ್ತವೆ, ಖಾತೆದಾರರಿಗೆ ತಮ್ಮ ಬ್ಯಾಂಕಿನಲ್ಲಿ ಭದ್ರತಾ ಕಪಾಟವನ್ನು ಒದಗಿಸಿಕೊಟ್ಟು ನಾವು ಅಲ್ಲಿ ಬಹಳ ಭದ್ರತೆಯಿಂದ ನಮ್ಮ ಬೆಲೆ ಬಾಳುವಂತಹ ವಸ್ತುಗಳನ್ನ ಬ್ಯಾಂಕಿನಲ್ಲಿ ಭದ್ರತೆ ಇರಬಹುದು. ಈ ಭದ್ರತಾ ಕಪಾಟವನ್ನು ನೀಡುವಂತಹ ಕಾರ್ಯವನ್ನು ಕೂಡ ಬ್ಯಾಂಕ್ಗಳು ನಿರ್ವಹಿಸುತ್ತವೆ. ಇದಷ್ಟೇ ಅಲ್ಲ, ವಿದೇಶಿ ವಿನಿಮಯ ವ್ಯವಹಾರವನ್ನು ನಡೆಸುವಂತಹ ಕಾರ್ಯವನ್ನು ಕೂಡ ಮತ್ತು ಬ್ಯಾಂಕ್ಗಳು ಮಾಡ್ತವೆ. ವಿದೇಶಿ ವಿನಿಮಯ ವ್ಯವಹಾರವನ್ನು. ಇನ್ನ ಸರ್ಕಾರದ ಹಣಕಾಸಿನ ನಿರ್ವಹಣೆಯನ್ನು ಮಾಡುವಂತಹ ಕಾರ್ಯವನ್ನ ಬ್ಯಾಂಕ್ಗಳು ಮಾಡುತ್ತವೆ. ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು ಮಾಡುವಂತಹ ನಿರ್ವಹಣೆ ಮಾಡುವಂತಹ ಕಾರ್ಯವನ್ನು ಕೂಡ ಇವತ್ತು ಬ್ಯಾಂಕ್ಗಳು ನಿರ್ವಹಿಸುತ್ತವೆ. ಇದರ ಜೊತೆಗೆ ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳುತ್ತದೆ. ಬ್ಯಾಂಕ್ ಜನರ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೂಡ ತಮ್ಮ ಇಟ್ಟುಕೊಳ್ಳುತ್ತದೆ. ಹುಂಡಿಯನ್ನ ಸೋಡಿ ಮಾಡುವಂತಹ ಕಾರ್ಯ, ಹುಂಡಿಯನ್ನ ಸೋಡಿ ಮಾಡುವುದು. ಈ ರೀತಿ ಎಲ್ಲಾ ರೀತಿಯ ಕರ್ತವ್ಯಗಳನ್ನು ಕೂಡ ಬ್ಯಾಂಕ್ ತನ್ನ ವ್ಯಾಪ್ತಿಯೊಳಗೆ ಬರುವಂತಹ ಎಲ್ಲಾ ರೀತಿಯ ಕರ್ತವ್ಯಗಳನ್ನ ಅಥವಾ ಕಾರ್ಯಗಳನ್ನ ನಿರ್ವಹಿಸುತ್ತದೆ. ಸಾರ್ವಜನಿಕರಿಂದ ಠೇವಣಿ ಹಣ ಸ್ವೀಕಾರ ಮಾಡತಕ್ಕಂಥದ್ದು, ಖಾತೆದಾರರಿಗೆ ಸಾಲವನ್ನು ನೀಡತಕ್ಕಂಥದ್ದು, ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಖಾತೆದಾರರಿಗೆ ಭದ್ರತಾ ಕಪಾಟಗಳನ್ನು ನೀಡುವಂತಹ, ವಿದೇಶಿ ವಿನಿಮಯ ವ್ಯವಹಾರವನ್ನ ನೋಡಿಕೊಳ್ಳುವಂತಹ, ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು ನಿರ್ವಹಣೆ ಮಾಡುವಂತಹ, ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳುವಂತಹ, ಹುಂಡಿಗಳನ್ನು ಸೋಡಿ ಮಾಡುವಂತಹ ಎಲ್ಲಾ ರೀತಿಯ ಕಾರ್ಯಗಳನ್ನ ಇವತ್ತು ಬ್ಯಾಂಕ್ಗಳು ನಿರ್ವಹಿಸುವಂತಹ ಕರ್ತವ್ಯಗಳಾಗಿವೆ. ಇವಿಷ್ಟು ಬ್ಯಾಂಕಿನ ಕಾರ್ಯಗಳು. ಹಾಗಾದ್ರೆ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಯಾವ ರೀತಿಯಾದಂತಹ ಸಂಬಂಧಗಳಿವೆ? ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಯಾವ ರೀತಿಯಾದಂತಹ ಸಂಬಂಧಗಳಿವೆ ಎನ್ನುವ ಅಂಶವನ್ನು ನೋಡಿದರೆ, ಬ್ಯಾಂಕ್ ಮತ್ತು ಗ್ರಾಹಕರ ನಡುವಿನ ಸಂಬಂಧವನ್ನ ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಎರಡು ರೀತಿಯಾದ ಸಂಬಂಧಗಳನ್ನಾಗಿ ವಿಭಾಗ ಮಾಡ್ತೀವಿ. ಒಂದು ಸಾಮಾನ್ಯ ಸಂಬಂಧ, ಎರಡು ವಿಶೇಷ ಸಂಬಂಧ.
ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಸಾಮಾನ್ಯ ಸಂಬಂಧ. ಎರಡನೇದಾಗಿ ವಿಶೇಷ ಸಂಬಂಧ. ಈ ರೀತಿ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಎರಡು ರೀತಿಯಾದಂತಹ ಸಂಬಂಧಗಳಿವೆ. ಸಾಮಾನ್ಯ ಸಂಬಂಧದಲ್ಲಿ ಯಾವ ಅಂಶವನ್ನು ನೋಡ್ತೀವಿ? ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಯಾವ ರೀತಿಯಾದಂತಹ ಸಾಮಾನ್ಯ ಸಂಬಂಧಗಳು ಇವೆ? ಸಾಲಿಗ ಮತ್ತು ಸಾಲಗಾರರ ನಡುವಿನ ಸಂಬಂಧ. ಸಾಲಿಗ ಮತ್ತು ಸಾಲಗಾರರ ನಡುವಿನ ಸಂಬಂಧ. ಇಲ್ಲಿ ಸಾಲಿಗ ಯಾರು? ಯಾರು ಹಣವನ್ನು ಕೊಡುತ್ತಾನೋ ಅವನು ಸಾಲಿಗ. ಸಾಲಗಾರ ಯಾರು? ಯಾರು ಹಣವನ್ನು ಪಡೆಯುತ್ತಾನೋ ಅವನು ಸಾಲಗಾರ. ಇಲ್ಲಿ ಸಾಲಿನ ಸ್ಥಳದಲ್ಲಿ ಬ್ಯಾಂಕ್, ಸಾಲಗಾರನ ಸಾಲಿನಲ್ಲಿ ಖಾತೆದಾರ ನಾವು ನೋಡುತ್ತೇವೆ. ಈ ರೀತಿ ಪ್ರಾಥಮಿಕ ಸಂಬಂಧದಲ್ಲಿ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಯಾವ ರೀತಿಯ ಸಂಬಂಧ ಇದೆ ಅಂತ ಹೇಳಿದ್ರೆ ಸಾಲಿಗ ಮತ್ತು ಸಾಲಗಾರನ ನಡುವಿನ ಸಂಬಂಧವಾಗಿದೆ. ಅವರು ಸಾಲ ಕೊಡ್ತಾರೆ, ಅವರು ಬ್ಯಾಂಕ್ ನಮಗೆ ಸಾಲ ಕೊಡ್ತಾರೆ, ಖಾತೆದಾರ ನಾವು ಸಾಲವನ್ನು ಪಡೆಯುತ್ತೇವೆ. ಈ ರೀತಿ ಸಾಲಿಗ ಮತ್ತು ಸಾಲಗಾರನ ಸಂಬಂಧವಾಗಿದೆ. ಇನ್ನು ಎರಡನೇದಾಗಿ ಸಹಾಯಕ ಮತ್ತು ಪ್ರಯೋಜನಕಾರಿಯ ಸಂಬಂಧ. ಸಹಾಯಕ ಮತ್ತು ಪ್ರಯೋಜನಕಾರಿಯ ಸಂಬಂಧ. ಸಹಾಯಕ ಯಾರು? ಬ್ಯಾಂಕ್. ಪ್ರಯೋಜನಕಾರಿ ಯಾರು? ಖಾತೆದಾರ. ಈ ರೀತಿ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಸಹಾಯಕ ಮತ್ತು ಪ್ರಯೋಜನಕಾರಿಯ ನಡುವಿನ ಸಂಬಂಧವಾಗಿದೆ. ಪ್ರಾಥಮಿಕ ಸಂಬಂಧದ ಮೂರನೇ ಅಂಶ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ. ಈ ರೀತಿ ಪ್ರಾಥಮಿಕ ಸಂಬಂಧದಲ್ಲಿ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಮೂರು ವಿಧವಾದ ಸಂಬಂಧಗಳನ್ನ ನಾವು ನೋಡಬಹುದು. ನಿಯೋಗಿ ಖಾತೆದಾರ, ಮುಖ್ಯಸ್ಥ ಬ್ಯಾಂಕ್. ಈ ರೀತಿ ಪ್ರಾಥಮಿಕ ಸಂಬಂಧದಲ್ಲಿ ಮೂರು ರೀತಿಯಾದಂತಹ ಬ್ಯಾಂಕ್ ಮತ್ತು ಗ್ರಾಹಕರ ನಡುವಿನ ಸಂಬಂಧಗಳನ್ನ ನಾವು ನೋಡಬಹುದಾಗಿದೆ. ಇನ್ನು ವಿಶೇಷ ಸಂಬಂಧದಲ್ಲಿ ಬ್ಯಾಂಕ್ ಮತ್ತು ಗ್ರಾಹಕರ ನಡುವಿನ ವಿಶೇಷ ಸಂಬಂಧಗಳು ಯಾವುವು ಅದನ್ನು ನೋಡಿದರೆ ಖಾತೆದಾರರ ಲೆಕ್ಕಪತ್ರಗಳನ್ನ ಗೌಪ್ಯವಾಗಿ ಇಡುವುದು. ಖಾತೆದಾರರ ಲೆಕ್ಕಪತ್ರ ಅಥವಾ ಹಣಕಾಸಿನ ವ್ಯವಹಾರನ ಗೌಪ್ಯವಾಗಿ ಇಡುವುದು. ಯಾರಿಗೂ ಕೂಡ, ಯಾವ ವ್ಯಕ್ತಿ ಯಾವುದೇ ಸಂಸ್ಥೆ ಬಂದು ಕೇಳಿದ್ರು ಕೂಡ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿಯ ಖಾತೆಯ ಸಂಪೂರ್ಣ ವ್ಯವಹಾರವನ್ನ ಯಾವುದೇ ಕಾರಣಕ್ಕೂ ಕೂಡ ತಿಳಿಸದೆ ಆ ವ್ಯಕ್ತಿಯ ಖಾತೆದಾರರ ಒಂದು ಹಣಕಾಸಿನ ವ್ಯವಹಾರನ ಗೌಪ್ಯತೆಯಿಂದ ಕಾಪಾಡುವಂತಹ ಸಂಬಂಧ ಬ್ಯಾಂಕ್ ಮತ್ತು ಗ್ರಾಹಕರ ನಡುವಿನ ಸಂಬಂಧವಾಗಿದೆ. ಇಲ್ಲಿ ವಿಶೇಷ ಸಂಬಂಧದಲ್ಲಿ ಖಾತೆದಾರರ ಲೆಕ್ಕಪತ್ರದ ಗೌಪ್ಯತೆಯನ್ನು ಕಾಪಾಡುತ್ತದೆ. ಅದೇ ರೀತಿ ಇನ್ನೊಂದು ಬಹಳ ಪ್ರಮುಖ ವಿಶೇಷ ಸಂಬಂಧ ಅಂತ ಹೇಳಿದ್ರೆ ಖಾತೆದಾರರ ಚೆಕ್ಗಳನ್ನು ಮನ್ನಣೆ ಮಾಡುತ್ತದೆ. ಖಾತೆದಾರರ ಚೆಕ್ಗಳನ್ನ ಮನ್ನಣೆ ಮಾಡುತ್ತದೆ. ಈ ರೀತಿ ಎರಡು ಅಂಶಗಳನ್ನು ನಾವು ಬ್ಯಾಂಕ್ ಮತ್ತು ಗ್ರಾಹಕರ ನಡುವಿನ ವಿಶೇಷ ಸಂಬಂಧದಲ್ಲಿ ನೋಡುತ್ತೇವೆ. ಈ ರೀತಿ ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧಗಳಲ್ಲಿ
ಸಾಮಾನ್ಯ ಸಂಬಂಧ, ವಿಶೇಷ ಸಂಬಂಧ ಎಂದು ವಿಂಗಡಣೆ ಮಾಡ್ತೇವೆ. ಸಾಮಾನ್ಯ ಸಂಬಂಧದಲ್ಲಿ ಸಾಲಿಗ ಮತ್ತು ಸಾಲಗಾರರ ನಡುವಿನ ಸಂಬಂಧ, ಸಹಾಯಕ ಮತ್ತು ಪ್ರಯೋಜನಕಾರಿಯ ಸಂಬಂಧ, ನಿಯೋಗಿ ಮತ್ತು ಮುಖ್ಯಸ್ಥರ ಸಂಬಂಧ. ವಿಶೇಷ ಸಂಬಂಧದಲ್ಲಿ ನೋಡುವಾಗ ಖಾತೆದಾರರ ಹಣಕಾಸಿನ ವ್ಯವಹಾರವನ್ನು ಅಥವಾ ಲೆಕ್ಕಪತ್ರವನ್ನು ಗೌಪ್ಯವಾಗಿ ನಿರ್ವಹಿಸತಕ್ಕಂಥದ್ದು. ಹಾಗೆಯೇ ಖಾತೆದಾರರ ಚೆಕ್ಗಳಿಗೆ ಮನ್ನಣೆಯನ್ನು ಮಾಡುವಂತಹ ಸಂಪೂರ್ಣವಾಗಿರ್ತಕ್ಕಂತಹ ಸಂಬಂಧವನ್ನು ನಾವು ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ನೋಡುವಂತಹ ಸಂಬಂಧಗಳಾಗಿವೆ. ಇದು ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಇರುವಂತಹ ಸಂಬಂಧದ ಒಂದು ವೈಶಿಷ್ಟ್ಯ. ಹಾಗಾದ್ರೆ ಬ್ಯಾಂಕ್ ಖಾತೆದಾರರಿಗೆ ಯಾವೆಲ್ಲ ಸೇವೆಗಳನ್ನ, ಸರ್ವಿಸ್ ಅನ್ನ ನೀಡುತ್ತದೆ? ಬ್ಯಾಂಕ್ ಖಾತೆದಾರರಿಗೆ ಯಾವ ರೀತಿಯ ಸೇವೆಗಳನ್ನು ನೀಡುತ್ತದೆ? ಬ್ಯಾಂಕ್ ಸಲ್ಲಿಸುವಂತಹ ಸೇವೆಗಳು ಯಾವುವು? ಬ್ಯಾಂಕ್ ಸಲ್ಲಿಸುವಂತಹ ಸೇವೆಗಳು ಇವತ್ತು ಬ್ಯಾಂಕ್ ಖಾತೆದಾರರಿಗೆ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಅನ್ನು ನೀಡುತ್ತಿದೆ. ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನೀಡುತ್ತಿದೆ. ಇದು ಮೊದಲನೇ ಸೇವೆ. ಕ್ರೆಡಿಟ್ ಮತ್ತು ಡೆಬಿಟ್, ಸಾಲದ ಕಾರ್ಡ್ಗಳು, ಪಾವತಿಯ ಕಾರ್ಡ್ಗಳು. ಈ ಎರಡೂ ಸೇವೆಗಳನ್ನ ಇವತ್ತು ಬ್ಯಾಂಕ್ ಗ್ರಾಹಕರಿಗೆ ನೀಡುವಂತಹ ಒಂದು ಸೇವೆಯನ್ನ ಮಾಡುತ್ತಿದೆ. ಅದೇ ರೀತಿ ಗೃಹ ನಿರ್ಮಾಣ, ಸಾಲ ನೀಡುತ್ತಿದೆ. ಗೃಹ ನಿರ್ಮಾಣಕ್ಕೆ ಸಾಲ ನೀಡುತ್ತದೆ. ಕೈಗಾರಿಕೆಗಳಿಗೆ ಸಾಲ ನೀಡುತ್ತದೆ. ವಾಹನ ಖರೀದಿಗೆ ಸಾಲ ನೀಡುತ್ತದೆ. ವಾಹನ ಖರೀದಿಗೆ ಸಾಲ ನೀಡತಕ್ಕಂತಹ ಭದ್ರತಾ ಕಪಾಟುಗಳನ್ನ ನೀಡುತ್ತಿದೆ. ಪರಸ್ಪರ ಹಣದ ವರ್ಗಾವಣೆಯನ್ನು ಮಾಡುತ್ತದೆ. ಪರಸ್ಪರ ಹಣದ ವರ್ಗಾವಣೆ, ಖಾಸಗಿ ವ್ಯಾಪಾರಕ್ಕೆ ಸಾಲ ನೀಡುತ್ತದೆ. ಈ ಬ್ಯಾಂಕಿಂಗ್ ಸೌಲಭ್ಯಗಳನ್ನ ನೀಡಿದೆ. ಈ ಎಲ್ಲಾ ಸೇವೆಗಳು ಬ್ಯಾಂಕ್ ಗ್ರಾಹಕರಿಗೆ ನೀಡುವಂತಹ ಸೇವೆಗಳು. ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಅನ್ನ ಪ್ರತಿಯೊಬ್ಬ ಖಾತೆದಾರರಿಗೂ ಕೂಡ ನೀಡ್ತಾ ಇದೆ. ಹಾಗೆ ಇವತ್ತು ಮನೆ ನಿರ್ಮಾಣಕ್ಕೆ, ಗೃಹ ನಿರ್ಮಾಣಕ್ಕೆ ಸಾಲ ಸೌಲಭ್ಯವನ್ನು ನೀಡುವಂತಹ ಸೇವೆಯನ್ನ, ಕೈಗಾರಿಕೆಗಳ ಅಭಿವೃದ್ಧಿಗೆ ಸಾಲವನ್ನು ನೀಡತಕ್ಕಂತಹ ಸೇವೆಯನ್ನ, ಯಾರಾದ್ರೂ ವಾಹನ ಖರೀದಿಗೆ ಸಾಲವನ್ನು ಕೇಳಿದಾಗ
ಸಾಲವನ್ನು ನೀಡುವಂತಹ ಕಾರ್ಯವನ್ನ ಸೇವೆಯನ್ನ, ಖಾತೆದಾರರಿಗೆ ಭದ್ರತಾ ಕಪಾಟಗಳನ್ನ, ತಮ್ಮ ಬೆಲೆ ಬಾಳುವಂತಹ ವಸ್ತುಗಳನ್ನ ಭದ್ರತಾ ಕಪಾಟಗಳಲ್ಲಿ ಇಡಲಿಕ್ಕೆ ಖಾತೆದಾರರಿಗೆ ಭದ್ರತಾ ಕಪಾಟಗಳನ್ನು ನೀಡ್ತಾ ಇದೆ. ಹಾಗೆಯೇ ಪರಸ್ಪರ ಹಣದ ವರ್ಗಾವಣೆ, ಈ ಬ್ಯಾಂಕಿನಿಂದ ಅಥವಾ ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಹಣವನ್ನ ವರ್ಗಾವಣೆ ಮಾಡುವಂತಹ ಸೇವೆಯನ್ನ, ಹಾಗೆ ಜನರು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಖಾಸಗಿ ವ್ಯಾಪಾರ ಮಾಡಲಿಕ್ಕೆ ಮುಂದಾದಾಗ ಆ ಖಾಸಗಿ ವ್ಯಾಪಾರವನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಖಾಸಗಿ ವ್ಯಾಪಾರಕ್ಕೂ ಕೂಡ ಸಾಲವನ್ನು ನೀಡುವುದರ ಜೊತೆಗೆ ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಈ ಬ್ಯಾಂಕಿಂಗ್ ಸೌಲಭ್ಯಗಳು ಸಾಕಷ್ಟು ಬ್ಯಾಂಕಿನ ಖಾತೆದಾರರಿಗೆ ಅನುಕೂಲವಾಗಿವೆ. ಗೂಗಲ್ ಪೇ ಇರಬಹುದು, ಫೋನ್ ಪೇ ಇರಬಹುದು, ನೆಟ್ ಬ್ಯಾಂಕಿಂಗ್ ಇರಬಹುದು. ಪ್ರಸ್ತುತ ಕೋವಿಡ್-19 ಸನ್ನಿವೇಶದಲ್ಲಿ ಬ್ಯಾಂಕಿಗೆ ಹೋಗದೇ ಇರುವಂತಹ ಸಂದರ್ಭದಲ್ಲಿ ಇವತ್ತು ಈ ಬ್ಯಾಂಕಿಂಗ್ ಸೌಲಭ್ಯಗಳು, ಆನ್ಲೈನ್ ಟ್ರಾನ್ಸಾಕ್ಷನ್ಗಳು ಸಾಕಷ್ಟು ಖಾತೆದಾರರಿಗೆ ಅನುಕೂಲವಾಗಿವೆ. ಈ ರೀತಿ ಎಲ್ಲಾ ಸೇವೆಗಳನ್ನ ಬ್ಯಾಂಕ್ ತನ್ನ ಖಾತೆದಾರರಿಗೆ ನೀಡುವಂತಹ ಸೇವೆಗಳಾಗಿವೆ. ಇವಿಷ್ಟು ಬ್ಯಾಂಕ್ ಗ್ರಾಹಕರಿಗೆ ನೀಡುವಂತಹ ಸೇವೆಗಳು. ನೆಕ್ಸ್ಟ್, ಬ್ಯಾಂಕಿಂಗ್ ವ್ಯವಹಾರ. ಏನು ಬ್ಯಾಂಕಿಂಗ್ ವ್ಯವಹಾರ ಅಂತ ಹೇಳೋದಾದ್ರೆ ಯಾವ ರೀತಿ ವ್ಯಾಖ್ಯಾನವನ್ನು ನಾವು ನೀಡಬಹುದು? ಬ್ಯಾಂಕಿಂಗ್ ವ್ಯವಹಾರ, ಬ್ಯಾಂಕಿಂಗ್ ವ್ಯವಹಾರ ಏನು? ಬ್ಯಾಂಕಿಂಗ್ ವ್ಯವಹಾರ ಎಂದರೇನು? ಬ್ಯಾಂಕಿಂಗ್ ವ್ಯವಹಾರ ಎಂದರೆ ಹಣಕಾಸಿನ ಲೆಕ್ಕಪತ್ರವನ್ನ ನಿರ್ವಹಿಸುವುದೇ. ಹಣಕಾಸಿನ ಲೆಕ್ಕಪತ್ರಗಳನ್ನ ನಿರ್ವಹಿಸುವಂತಹ ವ್ಯವಹಾರವನ್ನೇ ನಾವು ಬ್ಯಾಂಕಿಂಗ್ ವ್ಯವಹಾರ ಎಂದು ಕರೆಯುತ್ತೇವೆ. ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಬರ್ತಕ್ಕಂಥಷ್ಟೇ, ಒಂದು ಜನರಿಂದ ಅಥವಾ ಖಾತೆದಾರರಿಂದ ಹಣವನ್ನು ಸ್ವೀಕಾರ ಮಾಡತಕ್ಕಂಥದ್ದು, ಅದೇ ಬ್ಯಾಂಕಿನಲ್ಲಿ ಅಥವಾ ಖಾತೆದಾರರಿಗೆ ಸಾಲವನ್ನ ನೀಡುವಂತಹ ಲೆಕ್ಕಪತ್ರದ ನಿರ್ವಹಣೆ ಮಾಡತಕ್ಕಂಥದ್ದು. ಈ ಸಂಪೂರ್ಣವಾಗಿರುವಂತಹ ಹಣಕಾಸಿನ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಯನ್ನು ನಾವು ಬ್ಯಾಂಕಿಂಗ್ ವ್ಯವಹಾರ ಎಂದು ಕರೆಯುತ್ತೇವೆ. ಬಹಳ ಸರಳವಾಗಿ ಹಣಕಾಸಿನ ಲೆಕ್ಕಪತ್ರವನ್ನು ನಿರ್ವಹಿಸುವುದನ್ನೇ ನಾವು ಬ್ಯಾಂಕಿಂಗ್ ವ್ಯವಹಾರ ಎಂದು ಕರೆಯುತ್ತೇವೆ. ಈಗಾಗಲೇ ಬ್ಯಾಂಕಿನ ಕಾರ್ಯಗಳೇನು, ಬ್ಯಾಂಕಿನ ಗುಣಲಕ್ಷಣಗಳೇನು, ಬ್ಯಾಂಕ್ ಯಾವ ರೀತಿಯಾದಂತಹ ಸೇವೆಗಳನ್ನು ನೀಡ್ತಾ ಇದೆ ಅನ್ನುವಂತಹ ವಿಷಯದ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ. ಆ ರೀತಿ ಎಲ್ಲಾ ರೀತಿಯ ಮಾಹಿತಿಯನ್ನ, ಲೆಕ್ಕಪತ್ರವನ್ನ ನಿರ್ವಹಣೆ ಮಾಡುವಂತಹ ವ್ಯವಹಾರವನ್ನು ನಾವು ಬ್ಯಾಂಕಿಂಗ್ ವ್ಯವಹಾರ ಎಂದು ಕರೆಯುತ್ತೇವೆ. ಈ ಬ್ಯಾಂಕಿಂಗ್ ವ್ಯವಹಾರ ಸಂಪೂರ್ಣವಾಗಿ ಯಾರ ನಿಯಂತ್ರಣದಲ್ಲಿರುತ್ತದೆ ಹೇಳುವುದಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಮಾರ್ಗದರ್ಶನದಂತೆ ತಮ್ಮ ಅಧೀನ ಬ್ಯಾಂಕ್ಗಳು, ರಿಸರ್ವ್ ಬ್ಯಾಂಕ್ ಮಾರ್ಗದರ್ಶನದಂತೆ ತಮ್ಮ ಅಧೀನ ಬ್ಯಾಂಕ್ಗಳು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಎಲ್ಲಾ ಬ್ಯಾಂಕ್ಗಳಿಗೂ ಬ್ಯಾಂಕ್ಗಳ ತಾಯಿ ಎಂದು ಕೂಡ ನಾವು ರಿಸರ್ವ್ ಬ್ಯಾಂಕ್ ಎಂದು ಕರಿತೀವಿ. ಕೇಂದ್ರ ಬ್ಯಾಂಕು ಎಂದು ಕೂಡ ಕರೆಯುತ್ತೇವೆ, ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತೇವೆ. ಎಲ್ಲಾ ಬ್ಯಾಂಕ್ಗಳು ಕೂಡ ಮಾರ್ಗದರ್ಶಕ ಏನಾಗುತ್ತದೆ? ರಿಸರ್ವ್ ಬ್ಯಾಂಕ್. ಈ ರಿಸರ್ವ್ ಬ್ಯಾಂಕ್ ಅಧೀನದಲ್ಲಿ ದೇಶದ ಎಲ್ಲಾ ಮೂಲೆಯಲ್ಲಿರತಕ್ಕಂತಹ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕಿನ ಮಾರ್ಗದರ್ಶನದಂತೆ ಒಂದು ಬ್ಯಾಂಕಿಂಗ್ ವ್ಯವಹಾರವನ್ನ ನಿರ್ವಹಿಸುವಂತಹ ಕಾರ್ಯವನ್ನ ಮಾಡಬೇಕಾಗುತ್ತದೆ. ರಿಸರ್ವ್ ಬ್ಯಾಂಕ್ ಎಲ್ಲಾ ಬ್ಯಾಂಕ್ಗಳಿಗೂ ಸಾಲವನ್ನು ನೀಡುವಂತಹ, ಎಲ್ಲಾ ಬ್ಯಾಂಕ್ಗಳಿಗೂ ಮಾರ್ಗದರ್ಶನ ನೀಡುವಂತಹ, ಬಡ್ಡಿ ದರವನ್ನ ಏರಿಸುವ ಮತ್ತು ಕಡಿತಗೊಳಿಸುವಂತಹ ಮಾರ್ಗದರ್ಶನವನ್ನ ಮಾಡುವಂತಹ, ನೀತಿಯನ್ನ ಜಾರಿಗೊಳಿಸುವಂತಹ ಕಾರ್ಯವನ್ನ ರಿಸರ್ವ್ ಬ್ಯಾಂಕ್ ಮಾಡುತ್ತದೆ, ಕೇಂದ್ರ ಬ್ಯಾಂಕ್ ನಿರ್ವಹಿಸುತ್ತದೆ. ಈ ರೀತಿ ಇಡೀ ದೇಶದ ಸಂಪೂರ್ಣವಾಗಿರತಕ್ಕಂತಹ ಬ್ಯಾಂಕಿಂಗ್ ವ್ಯವಹಾರದ
ನಿಯಂತ್ರಕ ಯಾರು ಅಂದ್ರೆ ರಿಸರ್ವ್ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ದೇಶದ ಪ್ರಮುಖ ಬ್ಯಾಂಕ್ ಆಗಿದೆ. ಬ್ಯಾಂಕ್ಗಳಿಗೆ ಮಾರ್ಗದರ್ಶನವನ್ನು ಮಾಡುವಂತಹ ಮತ್ತೆ ಬ್ಯಾಂಕ್ಗಳಿಗೆ ಸಾಕಷ್ಟು ನೀತಿಯನ್ನ ಜಾರಿಗೊಳಿಸುವಂತಹ ಕಾರ್ಯವನ್ನು ಕೂಡ ಮಾಡತಕ್ಕಂಥದ್ದು. ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಅನೇಕ ವಿವಿಧ ಮಾದರಿಯ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಅಧೀನದಲ್ಲಿ ಸ್ಟೇಟ್ ಬ್ಯಾಂಕ್ ಸಮೂಹ ಇರಬಹುದು, ವಾಣಿಜ್ಯ ಬ್ಯಾಂಕ್ಗಳಿರ್ಬೋದು, ಸಹಕಾರಿ ಸಂಘಗಳಿರ್ಬೋದು. ಇತ್ತೀಚಿನ ಪ್ರಸ್ತುತ ಸುಮಾರು ಒಂದು ತಿಂಗಳಿನಿಂದ ಈಚೆಗೆ ಸಹಕಾರಿ ಸಂಘಗಳು ಕೂಡ ರಿಸರ್ವ್ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡುತ್ತವೆ ಅನ್ನುವಂತಹ ಒಂದು ತಿದ್ದುಪಡಿಯನ್ನ ಜಾರಿಗೆ ತರಲಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಹಕಾರಿ ಸಂಘಗಳು ಕೂಡ ರಿಸರ್ವ್ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡುತ್ತವೆ. ಆ ರಿಸರ್ವ್ ಬ್ಯಾಂಕ್ ತಿಳಿಸಿದಂತೆ ವ್ಯವಹಾರವನ್ನ ಹಣಕಾಸಿನ ವ್ಯವಹಾರವನ್ನು ಮಾಡುವಂತಹ ಕಾರ್ಯವನ್ನ ಇವತ್ತೆಲ್ಲಾ ಬ್ಯಾಂಕ್ಗಳು, ಸ್ಟೇಟ್ ಬ್ಯಾಂಕ್ ಸಮೂಹಗಳಿರ್ಬೋದು, ರಾಷ್ಟ್ರದ 20 ವಾಣಿಜ್ಯ ಬ್ಯಾಂಕ್ಗಳಿರ್ಬೋದು, ಇವತ್ತು ಅನೇಕ ವಾಣಿಜ್ಯ ಬ್ಯಾಂಕ್ಗಳನ್ನ ಇವತ್ತು ದೇಶದ ಆರ್ಥಿಕ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಬ್ಯಾಂಕ್ಗಳನ್ನ ಒಂದುಗೂಡಿಸುವಂತಹ ಮರ್ಜ್ ಮಾಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅನೇಕ ಬ್ಯಾಂಕ್ಗಳು ಕೂಡ ವಾಣಿಜ್ಯ ಬ್ಯಾಂಕ್ಗಳು ಕೂಡ ಮರ್ಜ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಈ ರೀತಿ ರಿಸರ್ವ್ ಬ್ಯಾಂಕ್ ಅನೇಕ ಮಾದರಿಯ ಹಣವನ್ನು ಮುದ್ರಣ ಮಾಡತಕ್ಕಂತಹ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡುವಂತಹ, ಬಡ್ಡಿ ದರವನ್ನು ಏರಿಸುವಂತಹ, ಕಡಿಮೆಗೊಳಿಸುವಂತಹ, ಬ್ಯಾಂಕ್ಗಳಿಗೆ ಮಾರ್ಗದರ್ಶನ ಮಾಡುವಂತಹ ಸಂಪೂರ್ಣವಾದಂತಹ ವಿವಿಧ ಮಾದರಿಯ ವಿವಿಧ ರೀತಿಯ ನೀತಿಯನ್ನ ಜಾರಿಗೊಳಿಸುವಂತಹ ಕಾರ್ಯವನ್ನ ರಿಸರ್ವ್ ಬ್ಯಾಂಕ್ ಮಾಡ್ತಾ ಬಂದಿದೆ. ಆದ್ರೆ ಇನ್ನೊಂದು ವಿಚಾರ ಏನು ಹೇಳಿದ್ರೆ, ಇವತ್ತು ಕೇವಲ ಬ್ಯಾಂಕ್ಗಳು ಮಾತ್ರ ಹಣಕಾಸಿನ ವ್ಯವಹಾರವನ್ನು ನಿರ್ವಹಣೆ ಮಾಡತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಆದರೆ 2 ದಶಕಗಳಿಂದ ಈಚೆಗೆ ಅಂಚೆ ಕಚೇರಿಗಳು ಕೂಡ ಬ್ಯಾಂಕಿಂಗ್ ವ್ಯವಹಾರವನ್ನ ನಿರ್ವಹಿಸುತ್ತಾ ಬಂದಿದ್ದಾವೆ. ಇವತ್ತು ಹಣಕಾಸಿನ ವ್ಯವಹಾರ ಎನ್ನುವುದು ಕೇವಲ ಬ್ಯಾಂಕಿಗೆ ಮಾತ್ರ ಸೀಮಿತವಾಗಿಲ್ಲ, ಅಂಚೆ ಕಚೇರಿಗಳು ಕೂಡ ಬ್ಯಾಂಕಿಂಗ್ ವ್ಯವಹಾರವನ್ನ ನಿರ್ವಹಿಸುವಂತಹ ಕಾರ್ಯವನ್ನ ಮಾಡುತ್ತಾ ಬಂದಿವೆ. ಹಾಗಾದ್ರೆ ಅಂಚೆ ಕಚೇರಿಗಳು ಯಾವೆಲ್ಲ ಹಣಕಾಸಿನ ವ್ಯವಹಾರಗಳನ್ನ ನಿರ್ವಹಿಸುತ್ತಾ ಬಂದಿವೆ ಅನ್ನೋದನ್ನು ನೋಡೋದಾದ್ರೆ, ಇವತ್ತು ಅಂಚೆ ಕಚೇರಿಗಳು ಕೂಡ ಉಳಿತಾಯ ಖಾತೆಗಳನ್ನ ನೀಡಿವೆ ಅಥವಾ ಆರಂಭಿಸಿವೆ. ಉಳಿತಾಯ ಖಾತೆಗಳ ಆರಂಭ, ಅದೇ ರೀತಿ ಜನರಿಗೆ NSCಗಳನ್ನ ನೀಡುವುದು, ರಾಷ್ಟ್ರೀಯ ಉಳಿತಾಯ ಪತ್ರಗಳು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, NSCಗಳನ್ನ ನೀಡುವಂತಹ ಕಾರ್ಯವನ್ನು ಕೂಡ ಇವತ್ತು ಅಂಚೆ ಕಚೇರಿಗಳು ಮಾಡುತ್ತಾ ಬಂದಿವೆ. ಕಿಸಾನ್ ಕಾರ್ಡ್ಗಳನ್ನ ನೀಡುವುದು, ಅಂಚೆ ಜೀವ ವಿಮೆ, ಅಂಚೆ ಜೀವ ವಿಮೆಯನ್ನು ಕೂಡ ಇವತ್ತು ಅಂಚೆ ಕಚೇರಿಗಳು ತನ್ನ ಗ್ರಾಹಕರಿಗೆ ನೀಡಿರ್ತಕ್ಕಂಥದ್ದು. ಹಣದ ವರ್ಗಾವಣೆಯನ್ನು ಮಾಡತಕ್ಕಂಥದ್ದು, ಸರ್ಕಾರದ ಪಾವತಿ ಹಣವನ್ನ ಸ್ವೀಕಾರ ಮಾಡುವುದು, ATM ಕಾರ್ಡ್ಗಳನ್ನ ನೀಡುವುದು, ಈ ರೀತಿ ವಿವಿಧ ರೀತಿಯ ಹಣಕಾಸಿನ ವ್ಯವಹಾರಗಳನ್ನ ಇವತ್ತು ಅಂಚೆ ಕಚೇರಿಗಳು ನಿರ್ವಹಿಸ್ತಾ ಬಂದಿವೆ. ಉಳಿತಾಯ SB ಖಾತೆ, ಸೇವಿಂಗ್ಸ್ ಅಕೌಂಟ್, ಜನರಿಗೆ ಉಳಿತಾಯ ಖಾತೆಗಳನ್ನು ಆರಂಭಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಪ್ರತಿಯೊಬ್ಬರು ಕೂಡ ಅಂಚೆ ಕಚೇರಿಗೆ ಹೋಗ್ತಾರೆ, ಉಳಿತಾಯ ಖಾತೆಗಳನ್ನು ಆರಂಭ ಮಾಡಿ ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನ ಅಂಚೆ ಕಚೇರಿಗಳು ಜನ ಉಳಿತಾಯ ಮಾಡ್ತಕ್ಕಂಥದ್ದನ್ನ, ಅಲ್ಲೋ ಅಕೌಂಟ್ ನಲ್ಲಿ ಇಡ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಇವತ್ತು ಅಂಚೆ ಕಚೇರಿಗಳು ಜನರಿಗೆ ಉಳಿತಾಯ ಖಾತೆಯನ್ನು ನೀಡ್ತಾ ಬಂದಿದ್ದಾವೆ.
ರಾಷ್ಟ್ರೀಯ ಸಣ್ಣ ಉಳಿತಾಯ ಪತ್ರಗಳನ್ನು ಕೂಡ ನೀಡ್ತಾ ಬರುತ್ತವೆ. ಜನರಿಗೆ ಕಿಸಾನ್ ಕಾರ್ಡ್ಗಳನ್ನ ನೀಡಿವೆ. ಅಂಚೆ ಜೀವ ವಿಮೆ ಇವತ್ತು RPL ಮತ್ತು PL ಅಂತ ಕರಿತೇವೆ. ಇವತ್ತು RPL ರೂರಲ್ ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ಅದು ಗ್ರಾಮೀಣ ಪ್ರದೇಶದ ಜನರು ಮಾಡಿಸ್ತಕ್ಕಂಥದ್ದು. PLI ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅದು ಸರ್ಕಾರಿ ನೌಕರರು ಮಾಡತಕ್ಕಂತಹ ಅಂಚೆ ಜೀವ ವಿಮೆಯನ್ನು ಕೂಡ ಇವತ್ತು ಅಂಚೆ ಕಚೇರಿಗಳು ನೀಡ್ತಾ ಇವೆ. ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡುವಂತಹ ಅವಕಾಶವನ್ನು ಕೂಡ ನಾವು ಅಂಚೆ ಕಚೇರಿಯಲ್ಲಿ ನೋಡಬಹುದಾಗಿದೆ. ಸರ್ಕಾರದ ಪಾವತಿ ಹಣವನ್ನು ಇವತ್ತು ಸರ್ಕಾರದ ವಿವಿಧ ಇಲಾಖೆಗಳಿಗೆ ನಾವು ಸಲ್ಲಿಸಬೇಕಾದ್ರೆ, ಉದಾಹರಣೆಗೆ ನಾವು BSNL ದೂರವಾಣಿ ಬಿಲ್ಲನ್ನು ಸಲ್ಲಿಸಬೇಕಾದ್ರೆ ನಾವು ಪೋಸ್ಟ್ ಆಫೀಸ್ಗೆ ಅಥವಾ ಅಂಚೆ ಕಚೇರಿಗೆ ಹೋಗಿ ಪಾವತಿಯನ್ನು ಮಾಡಬಹುದು. ಇಲ್ಲಿ ಸರ್ಕಾರದ ವಿವಿಧ ರೀತಿಯ ಹಣವನ್ನು ಸ್ವೀಕಾರ ಮಾಡುವಂತಹ ಕಾರ್ಯವನ್ನು ಇವತ್ತು ಅಂಚೆ ಕಚೇರಿಗಳು ನಿರ್ವಹಿಸ್ತಾ ಬಂದಿವೆ. ಜೊತೆಗೆ ಇವತ್ತು ಅಂಚೆ ಕಚೇರಿಗಳು ಕೂಡ ಜನರಿಗೆ ಅಥವಾ ಖಾತೆದಾರರಿಗೆ ATM ಕಾರ್ಡ್ಗಳನ್ನು ನೀಡತಕ್ಕಂಥದ್ದನ್ನು ನೋಡಿದ್ದೇವೆ. ಇವೆಲ್ಲವೂ ಕೂಡ ಅಂಚೆ ಕಚೇರಿಗಳು ನಿರ್ವಹಿಸುವಂತಹ ಹಣಕಾಸಿನ ವ್ಯವಹಾರಗಳಾಗಿವೆ. ಮೂರಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ, ಅಂಚೆ ಕಚೇರಿಗಳು ನಿರ್ವಹಿಸುವಂತಹ ಹಣಕಾಸಿನ ಜವಾಬ್ದಾರಿಗಳು ಯಾವುವು, ಅಥವಾ ಅಂಚೆ ಕಚೇರಿ ಯಾವೆಲ್ಲ ಹಣಕಾಸಿನ ನಿರ್ವಹಣೆಯನ್ನ ವ್ಯವಹಾರವನ್ನ ನಡೆಸುತ್ತದೆ ಅನ್ನುವಂತಹ ಅಂಶವನ್ನ ನಾವು ಈ ಭಾಗದಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ಪರೀಕ್ಷಾತ್ಮಕದಿಂದ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ. ಇನ್ನ ಬ್ಯಾಂಕಿಂಗ್ ವ್ಯವಹಾರ ಮತ್ತು ಅಂಚೆ ಬ್ಯಾಂಕಿಂಗ್ ವ್ಯವಹಾರ ಇವತ್ತು ಹಣಕಾಸಿನ ರಂಗದಲ್ಲಿ ಅಂಚೆ ಕಚೇರಿಗಳು ಯಾವ ರೀತಿಯಾದ ಪಾತ್ರವನ್ನು ವಹಿಸುತ್ತವೆ ಅಂತ ನೋಡಿದ್ವಿ. ನೆಕ್ಸ್ಟ್, ಬ್ಯಾಂಕಿನ ವಿಧಗಳು. ಬ್ಯಾಂಕ್ ಯಾವೆಲ್ಲ ವಿಧಗಳನ್ನ ಹೊಂದಿವೆ, ಯಾವ ಮಾದರಿಯ ಬ್ಯಾಂಕ್ಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅನ್ನೋದನ್ನ ನೋಡೋಣ. ಬ್ಯಾಂಕಿನ ವಿಧಗಳು. ಈಗಾಗಲೇ ನಾವು ಇಡೀ ದೇಶದಲ್ಲಿ ಕೇಂದ್ರ ಬ್ಯಾಂಕು, ಬ್ಯಾಂಕುಗಳಿಗೆ ಬ್ಯಾಂಕು ಎಂದು ಕರೆಯುವಂತ ಬ್ಯಾಂಕ್ ಯಾವುದಂದ್ರೆ ರಿಸರ್ವ್ ಬ್ಯಾಂಕ್. ಇದು ಮೊದಲನೇ. ರಿಸರ್ವ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್, ಭೂ ಅಭಿವೃದ್ಧಿ ಬ್ಯಾಂಕ್, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್, ಸಹಕಾರಿ ಸಂಸ್ಥೆಗಳು. ಈ ರೀತಿಯಾದಂತಹ ಬ್ಯಾಂಕಿನ ವಿಧಗಳನ್ನು ನಾವು ಭಾರತದಲ್ಲಿ ನೋಡುತ್ತೇವೆ. ಒಂದು ರಿಸರ್ವ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕು, ಭೂ ಅಭಿವೃದ್ಧಿ ಬ್ಯಾಂಕು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು, ಸಹಕಾರಿ ಸಂಸ್ಥೆಗಳು. ಈ ವಿಧವಾದಂತಹ ಬ್ಯಾಂಕಿನ ಮಾದರಿಗಳನ್ನ ನಾವು ಭಾರತದಲ್ಲಿ ನೋಡ್ತೀವಿ. ಎಲ್ಲಾ ಬ್ಯಾಂಕ್ಗಳಿಗೂ ಬ್ಯಾಂಕು ಎಂದು ಹೇಳುತ್ತದೆ ರಿಸರ್ವ್ ಬ್ಯಾಂಕ್. ಇವು ಬ್ಯಾಂಕಿನ ಪ್ರಮುಖವಾಗಿರುವಂತಹ ವಿಧಗಳು. ಹಾಗಾದ್ರೆ ಬ್ಯಾಂಕ್ ಖಾತೆ ವಿಧಗಳು ಯಾವುವು? ಯಾವೆಲ್ಲ ಖಾತೆಯನ್ನು ನಾವು ಬ್ಯಾಂಕ್ನಲ್ಲಿ ಆರಂಭ ಮಾಡಬಹುದು ಅಂತ ಹೇಳಿದ್ರೆ, ಬ್ಯಾಂಕಿನಲ್ಲಿ 4 ವಿಧವಾದಂತಹ ಖಾತೆಗಳನ್ನ ಆರಂಭಿಸಿ. ಬ್ಯಾಂಕ್ ಖಾತೆಯ ವಿಧಗಳು. ಖಾತೆಯ ವಿಧಗಳು. ಒಂದು, ಉಳಿತಾಯ ಖಾತೆ. ಉಳಿತಾಯ ಖಾತೆ. 2,
2 ಚಾಲ್ತಿ ಖಾತೆ, 3 ಆವರ್ತ ಖಾತೆ, 4 ನಿಶ್ಚಿತ ಠೇವಣಿ ಖಾತೆ. ಈ ರೀತಿ ಬ್ಯಾಂಕಿಂಗ್ ಖಾತೆಯಲ್ಲಿ 4 ವಿಧವಾದಂತಹ ಖಾತೆಗಳನ್ನು ನಾವು ನೋಡಬಹುದಾಗಿದೆ. ಒಂದನೇದು ಉಳಿತಾಯ ಖಾತೆ. ಉಳಿತಾಯ ಖಾತೆ ಯಾರೆಲ್ಲ ಹೊಂದಬಹುದು, ಯಾರಿಗೆಲ್ಲ ಅನುಕೂಲವಾಗುತ್ತೆ ಅಂತಂದ್ರೆ ರೈತರು, ವಿದ್ಯಾರ್ಥಿಗಳು, ನಿವೃತ್ತ ಸರ್ಕಾರಿ ನೌಕರರು, ಕಾರ್ಮಿಕರು, ಸಾಮಾನ್ಯ ಜನರು ಉಳಿತಾಯ ಖಾತೆಯನ್ನ ಹೊಂದುವಂತಹ, ಅಂದ್ರೆ ಕಡಿಮೆ ಪ್ರಮಾಣದ ಹಣಕಾಸಿನ ವ್ಯವಹಾರವನ್ನು ಮಾಡುವಂತಹ ಎಲ್ಲ ವರ್ಗದ ಜನರು ಕೂಡ ಉಳಿತಾಯ ಖಾತೆಯನ್ನ ಹೊಂದಬಹುದಾಗಿದೆ. ಇನ್ನು ಎರಡನೇದಾಗಿ ಚಾಲ್ತಿ ಖಾತೆ. ಇದು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ, ದೊಡ್ಡ ದೊಡ್ಡ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗೆ ಈ ಚಾಲ್ತಿ ಖಾತೆ ಅನುಕೂಲವಾಗಿದೆ. ಈ ಚಾಲ್ತಿ ಖಾತೆ ವಿಶೇಷತೆ ಏನಂದ್ರೆ ಬ್ಯಾಂಕಿನಲ್ಲಿ ಒಂದು ದಿವಸಕ್ಕೆ ಎಷ್ಟು ಬಾರಿ ಆದರೂ ಹಣವನ್ನು ಪಾವತಿ ಮಾಡುವಂತಹ, ಎಷ್ಟು ಬಾರಿ ಆದರೂ ಹಿಂದೆ ಪಡೆಯುವಂತಹ ಸಂಪೂರ್ಣವಾದಂತಹ ಅವಕಾಶ ಈ ಚಾಲ್ತಿ ಖಾತೆಯಲ್ಲಿದೆ. ಎಷ್ಟು ಬಾರಿನಾದರೂ ಹಣವನ್ನು ಪಾವತಿ ಮಾಡಬಹುದು. ಇಷ್ಟೇ ಹಣವನ್ನ, ನಿಗದಿತ ಹಣವನ್ನೇ ಪಾವತಿ ಮಾಡಬೇಕು ಅಂತಕ್ಕಂತಹ ಯಾವುದೇ ರೀತಿಯಂತಹ ಅಂಶ ಈ ಚಾಲ್ತಿ ಖಾತೆಯಲ್ಲಿ ಎಷ್ಟು ಬಾರಿ ಆದರೂ, ಎಷ್ಟು ಹಣವನ್ನಾದರೂ ಪಾವತಿ ಮಾಡುವಂತಹ, ಹಿಂಪಡೆಯುವಂತಹ ಸಂಪೂರ್ಣವಾದಂತಹ ಅಂಶವನ್ನ ನಾವು ಚಾಲ್ತಿ ಖಾತೆಯಲ್ಲಿ ನೋಡ್ತೇವೆ. ಈ ಚಾಲ್ತಿ ಖಾತೆ ಯಾರಿಗೆ ಅನುಕೂಲವಾಗುತ್ತದೆ ಅಂತಂದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ, ದಿನಗಟ್ಟಲೆ ಲಕ್ಷಾಂತರ ಕೋಟಿಗಟ್ಟಲೆ ವ್ಯಾಪಾರ ಮಾಡುವಂತಹ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಈ ಚಾಲ್ತಿ ಖಾತೆ ಅನುಕೂಲವಾಗುತ್ತದೆ. ಇದು ಕೂಡ ಬ್ಯಾಂಕಿನ ಖಾತೆ ಪ್ರಮುಖವಾಗಿರ್ತಕ್ಕಂತಹ ವಿಧಾನ. ಆವರ್ತ ಖಾತೆ. ಆವರ್ತ ಖಾತೆ ಅಂತ ಹೇಳಿದ್ರೆ ಭವಿಷ್ಯದ ದೃಷ್ಟಿಯಿಂದ ಮಾಹೆಯಾನ ಅಥವಾ 6 ತಿಂಗಳಿಗೊಮ್ಮೆಯೋ ವರ್ಷಕ್ಕೆ ಒಮ್ಮೆಯೋ ಹಣವನ್ನ ಪಾವತಿ ಮಾಡುವಂತಹ ಖಾತೆಯನ್ನು ನಾವು ಆವರ್ತ ಖಾತೆ ಎಂದು ಕರೆಯುತ್ತೇವೆ. ಪ್ರತಿ ತಿಂಗಳು ಕೂಡ ಹಣವನ್ನು ಪಾವತಿ ಮಾಡಬಹುದು ಅಥವಾ 6 ತಿಂಗಳಿಗೊಮ್ಮೆ ಪಾವತಿ ಮಾಡಬಹುದು. ಇಂತಿಷ್ಟು ವರ್ಷಕ್ಕೆ, ಸುಮಾರು 5 ವರ್ಷಕ್ಕೆ ಅದು ಒಂದು ಯೋಜನೆ ಇದೆ ಅಂತ ಊಹೆ ಮಾಡಿಕೊಂಡ್ರೆ ಪ್ರತಿ ತಿಂಗಳು ಕೂಡ ಹಣವನ್ನು ಪಾವತಿ ಮಾಡತಕ್ಕಂತಹ, ಅಥವಾ 6 ತಿಂಗಳಿಗೊಮ್ಮೆ ಹಣವನ್ನು ಪಾವತಿ ಮಾಡತಕ್ಕಂಥದ್ದು, 5 ವರ್ಷದ ನಂತರ ಹಣವನ್ನ ನಾವು ಪುನಃ ಪಡಿತಕ್ಕಂತಹ ಕಾರ್ಯವನ್ನ ನಾವು ಆವರ್ತ ಖಾತೆ ನೋಡ್ತೀವಿ. ಆವರ್ತ ಖಾತೆಯಲ್ಲಿ ಖಾತೆದಾರರು ಭವಿಷ್ಯದ ಉಳಿತಾಯದ ದೃಷ್ಟಿಯಿಂದ ಮಾಹೆಯನ್ನು ಎಷ್ಟು ಹಣವನ್ನು ಪಾವತಿ ಮಾಡ್ತಾ ಹೋಗ್ತಾರೆ. ನಿಗದಿತ ಅವಧಿಯ ನಂತರ ಹಣವನ್ನ ಹಿಂದೆ ಪಡೆಯುವಂತಹ ಸಂಪೂರ್ಣವಾಗಿರ್ತಕ್ಕಂತಹ ಅವಕಾಶವನ್ನ ಈ ಆವರ್ತ ಖಾತೆ ಖಾತೆದಾರರಿಗೆ ನೀಡುತ್ತದೆ. ಇನ್ನು ನಿಶ್ಚಿತ ಠೇವಣಿ ಖಾತೆ ಅಂದರೆ ಏಕಕಾಲದಲ್ಲಿಯೇ ಇಂತಿಷ್ಟು ಹಣವನ್ನ ಪಾವತಿ ಮಾಡಬಹುದು, ಅವಧಿ ಮುಗಿದ ನಂತರ ಹಣವನ್ನ ಹಿಂದೆ ಪಡಿತಕ್ಕಂಥ. ಉದಾಹರಣೆಗೆ ಏಕಕಾಲದಲ್ಲಿಯೇ ಇವತ್ತು 2020 ಈ ದಿವಸ ನಾನು 1 ಲಕ್ಷ ರೂಪಾಯಿ ಹಣವನ್ನ ಏಕಕಾಲದಲ್ಲಿ ಇಡ್ತೇನೆ, 10 ವರ್ಷ ನಂತರ ಆ ಹಣವನ್ನ ಬಡ್ಡಿ ಸಮೇತವಾಗಿ ಹಿಂದೆ ಪಡೆಯುವಂತಹ ಖಾತೆ, ಅಂತಹ ಖಾತೆ ನಿಶ್ಚಿತ ಠೇವಣಿ ಖಾತೆ. ನಿಶ್ಚಿತ ಠೇವಣಿ ಖಾತೆಯಲ್ಲಿ ಹಣವನ್ನ ಖಾತೆದಾರರು ಏಕಕಾಲದಲ್ಲಿಯೇ ಇಂತಿಷ್ಟು ಹಣವನ್ನ, ಎಷ್ಟು ಬೇಕಾದರೂ ಕೂಡ ಇಡಬಹುದು, ಇಂತಿಷ್ಟು ಹಣವನ್ನ ಇಡುವಂತಹ ಅವಕಾಶವನ್ನ ಗ್ರಾಹಕರಿಗೆ ನಿಶ್ಚಿತ ಠೇವಣಿ ಖಾತೆ ಕಲ್ಪಿಸಿಕೊಡುತ್ತದೆ. ಈ ರೀತಿ 4 ವಿಧವಾದಂತಹ ಬ್ಯಾಂಕ್ ಖಾತೆಗಳನ್ನು ನಾವು ನೋಡಬಹುದಾಗಿದೆ. ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಇವು ಬ್ಯಾಂಕಿನ ವಿಧಗಳು, ಬ್ಯಾಂಕ್ ಖಾತೆಯ ವಿಧಗಳು. ಹಾಗಾದ್ರೆ ಬ್ಯಾಂಕಿನಲ್ಲಿ ಖಾತೆಯನ್ನು ಆರಂಭಿಸಬೇಕಾದರೆ ಯಾವೆಲ್ಲ ವಿಧಾನಗಳನ್ನ ಅನುಸರಿಸಬೇಕು? ಬ್ಯಾಂಕ್ ಖಾತೆಯ ಆರಂಭಕ್ಕೆ ಅನುಸರಿಸಬೇಕಾದಂತಹ
ವಿಧಾನಗಳು ಯಾವುವು ಅನ್ನೋದನ್ನ ನೋಡೋಣ. ಖಾತೆ ಆರಂಭಕ್ಕೆ ಅನುಸರಿಸುವ ವಿಧಾನ. ಒಬ್ಬ ವ್ಯಕ್ತಿ ತಾನು ಖಾತೆ ಆರಂಭಿಸುವುದಕ್ಕೆ ಮೊದಲು ಯಾವ ತೀರ್ಮಾನ ಮಾಡಬೇಕು ಅಂದ್ರೆ ಯಾವ ಬ್ಯಾಂಕಿನಲ್ಲಿ ಖಾತೆಯನ್ನ ಆರಂಭಿಸಬೇಕು ಎಂಬುದನ್ನ ತೀರ್ಮಾನಿಸಬೇಕು. ಯಾವ ಬ್ಯಾಂಕಿನಲ್ಲಿ ಖಾತೆ ಆರಂಭಿಸಬೇಕು ಎಂಬುದನ್ನ ತಿಳಿದಿರಬೇಕು. ಇವತ್ತು ಬಹಳಷ್ಟು ಬ್ಯಾಂಕ್ಗಳಿವೆ. ಸ್ಟೇಟ್ ಬ್ಯಾಂಕ್ ಸಮೂಹಗಳಿರ್ಬೋದು, ರಾಷ್ಟ್ರೀಯದ ವಾಣಿಜ್ಯ ಬ್ಯಾಂಕ್ಗಳಿರ್ಬೋದು. ಹಾಗಾಗಿ ಬಹಳಷ್ಟು ಬ್ಯಾಂಕ್ ಇರುವಂತಹ ಸಂದರ್ಭದಲ್ಲಿ ವ್ಯಕ್ತಿ ಖಾತೆ ಆರಂಭಕ್ಕೆ ಮೊದಲೇ ಯಾವ ಬ್ಯಾಂಕಿನಲ್ಲಿ ಖಾತೆಯನ್ನ ಆರಂಭಿಸಬೇಕು ಅನ್ನುವಂಥದ್ದನ್ನ ಮೊದಲು ಅವರೇ ತೀರ್ಮಾನಿಸಬೇಕು. ಬ್ಯಾಂಕ್ ಯಾವ ಬ್ಯಾಂಕಿನಲ್ಲಿ ಖಾತೆ ಆರಂಭಿಸಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಆ ಬ್ಯಾಂಕಿನ ಅಧಿಕಾರಿಯ ಬಳಿ ಸಂಪರ್ಕ ಮಾಡಬೇಕು. ಬ್ಯಾಂಕ್ ಅಧಿಕಾರಿಯ ಸಂಪರ್ಕ ಮಾಡಿದ ನಂತರ ಅವರೇನು ಮಾಡ್ತಾರೆ? ಬ್ಯಾಂಕಿನ ಅಧಿಕಾರಿ ಒಂದು ಅರ್ಜಿ ನಮೂನೆಯನ್ನು ನೀಡುತ್ತಾರೆ. ಬ್ಯಾಂಕ್ ಗ್ರಾಹಕರಿಗೆ ಅರ್ಜಿ ನಮೂನೆ ನೀಡುತ್ತದೆ. ಆ ಅರ್ಜಿ ನಮೂನೆಯನ್ನ ಗ್ರಾಹಕ ಏನು ಮಾಡಬೇಕು? ಸಂಪೂರ್ಣವಾಗಿ ದಾಖಲೆಗಳೊಂದಿಗೆ ಭರ್ತಿ ಮಾಡಬೇಕು. ಅರ್ಜಿ ನಮೂನೆಯನ್ನ ದಾಖಲೆಗಳೊಂದಿಗೆ ಭರ್ತಿ ಮಾಡಬೇಕು. ಇದರ ಜೊತೆಗೆ ಖಾತೆಯನ್ನು ಆರಂಭಿಸುವ ವ್ಯಕ್ತಿ ಅದೇ ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿರುವಂತಹ ವ್ಯಕ್ತಿಯ ಪರಿಚಿತರ ಉಲ್ಲೇಖವನ್ನು ಹಾಕಿಸಬೇಕು. ಪರಿಚಿತರ ಉಲ್ಲೇಖವನ್ನು ನಮೂದಿಸಬೇಕು. ಈ ಎಲ್ಲಾ ಮಾಹಿತಿಗಳನ್ನು ತೆಗೆದುಕೊಂಡು ಪುನಃ ನಾವು ಬ್ಯಾಂಕಿನ ಅಧಿಕಾರಿಯ ಬಳಿ ಹೋಗಬೇಕು. ಅರ್ಜಿ ನಮೂನೆಯೊಂದಿಗೆ ಅಧಿಕಾರಿಯ ಸಂಪರ್ಕ, ನಂತರ ಅಧಿಕಾರಿ ಒಪ್ಪಿಗೆ ನೀಡ್ತಾನೆ. ಅಧಿಕಾರಿ ಒಪ್ಪಿಗೆ ನೀಡಿದ ತಕ್ಷಣ ಠೇವಣಿ ಅಥವಾ ಖಾತೆ ಆರಂಭವಾಗುತ್ತದೆ. ಈ ರೀತಿ ಬ್ಯಾಂಕ್ ಖಾತೆಯನ್ನ ಆರಂಭಿಸಬೇಕಾದ್ರೆ ಎಲ್ಲಾ ವಿಧಾನಗಳನ್ನು ಅನುಸರಿಸಿದಾಗ ಮಾತ್ರ ಬ್ಯಾಂಕ್ನಲ್ಲಿ ಖಾತೆಯನ್ನ ತೆಗೆಯಬಹುದು. ಮೊದಲನೇ ವಿಧಾನ, ಯಾವ ಬ್ಯಾಂಕಿನಲ್ಲಿ ಖಾತೆಯನ್ನ ಆರಂಭಿಸಬೇಕು ಎಂಬುದನ್ನು ತೀರ್ಮಾನಿಸಬೇಕು. ನಂತರ ಬ್ಯಾಂಕಿನ ಅಧಿಕಾರಿಯನ್ನ ಸಂಪರ್ಕ ಮಾಡಬೇಕು. ಸಂಪರ್ಕ ಮಾಡಿದ ನಂತರ ಆ ಬ್ಯಾಂಕಿನ ಅಧಿಕಾರಿ ಅರ್ಜಿ ನಮೂನೆಯನ್ನ ನೀಡುತ್ತಾರೆ. ಆ ಅರ್ಜಿ ನಮೂನೆಯಲ್ಲಿರುವಂತಹ ದಾಖಲೆಗಳೊಂದಿಗೆ ಭರ್ತಿ ಮಾಡುವುದರ ಜೊತೆಗೆ ಅದೇ ಬ್ಯಾಂಕಿನಲ್ಲಿ ಖಾತೆಯನ್ನ ಹೊಂದಿರುವಂತಹ ಇನ್ನೊಬ್ಬ ಖಾತೆದಾರರ ಪರಿಚಿತರ ಉಲ್ಲೇಖವನ್ನ ನಮೂದು ಮಾಡಬೇಕು. ನಮೂದನ್ನು ಮಾಡಿದ ಅರ್ಜಿ ನಮೂನೆಯನ್ನ ಪಡೆದು ನೇರವಾಗಿ ಬ್ಯಾಂಕಿನ ಅಧಿಕಾರಿಯ ಬಳಿ ಹೋಗಬೇಕು. ಬ್ಯಾಂಕಿನ ಅಧಿಕಾರಿ
ನಮ್ಮ ಅರ್ಜಿ ನಮೂನೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಒಪ್ಪಿಗೆಯನ್ನ ಅಧಿಕಾರಿ ಒಪ್ಪಿಗೆಯನ್ನು ನೀಡ್ತಾನೆ. ನೋಡಿ, ಪರಿಚಿತರ ಉಲ್ಲೇಖವನ್ನ ನಮೂದಿಸಬೇಕು. ಮುಂದಿನ ಅಂಶ ಅರ್ಜಿ ನಮೂನೆಯೊಂದಿಗೆ ಅಧಿಕಾರಿಯನ್ನ ಸಂಪರ್ಕ ಮಾಡುವುದು. ಅದರ ಮುಂದಿನ ಅಂಶ ಅಧಿಕಾರಿಯ ಒಪ್ಪಿಗೆ. ಕೊನೆಯದಾಗಿ ಅಧಿಕಾರಿಯ ಒಪ್ಪಿಗೆ ನೀಡಿದ ತಕ್ಷಣ ಖಾತೆ ಆರಂಭವಾಗುತ್ತದೆ ಅಥವಾ ಠೇವಣಿ ಆರಂಭವಾಗುತ್ತದೆ. ಈ ಎಲ್ಲಾ ವಿಧಾನಗಳು ಕೂಡ ಬ್ಯಾಂಕ್ನಲ್ಲಿ ಖಾತೆಯನ್ನು ಆರಂಭಿಸಬೇಕಾದರೆ ಅನುಸರಿಸುವಂತಹ ಪಾಲಿಸಬೇಕಾದಂತಹ ವಿಧಾನಗಳು ಅಥವಾ ನಿಯಮಗಳು. ಪರೀಕ್ಷಾ ವೃತ್ತಿಯಿಂದ ಇದು ಕೂಡ 3 ಅಂಕಕ್ಕೆ ಕೇಳ್ತಕ್ಕಂಥ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆಯಾಗಿದೆ. ಹಾಗಾದ್ರೆ ಬ್ಯಾಂಕ್ನಲ್ಲಿ ಖಾತೆನೂ ಕೂಡ ಆರಂಭವಾಯಿತು. ಈ ಖಾತೆ ಆರಂಭದ ನಂತರ ಖಾತೆದಾರನಿಗೆ ಆಗುವಂತಹ ದೊರೆಯುವಂತಹ ಅನುಕೂಲಗಳು ಯಾವುವು? ಕೊನೆಯದಾಗಿರ್ತಕ್ಕಂಥ ಅಂಶ. ಈಗಾಗಲೇ ಬ್ಯಾಂಕ್ನಲ್ಲಿ ಬ್ಯಾಂಕ್ ವ್ಯವಹಾರದಲ್ಲಿ ಗುಣಲಕ್ಷಣಗಳು, ಕಾರ್ಯಗಳು, ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಸಂಬಂಧ ಯಾವ ರೀತಿಯಾಗಿದೆ, ಬ್ಯಾಂಕ್ ಸಲ್ಲಿಸುವ ಸೇವೆಗಳು, ಬ್ಯಾಂಕಿನ ವಿಧಗಳು, ಬ್ಯಾಂಕ್ ಖಾತೆಯ ವಿಧಗಳು, ಹಾಗೆಯೇ ಖಾತೆಯನ್ನು ಆರಂಭಿಸುವ ಅನುಸರಿಸುವಂತ ವಿಧಾನಗಳನ್ನು ನೋಡಿದ್ವಿ. ಕೊನೆಯದಾಗಿ ಅಧ್ಯಾಯದ ಅಂತಿಮ ಘಟ್ಟ ಖಾತೆಯನ್ನ ಆರಂಭಿಸಿದಂತಹ ಜನರಿಗೆ ಅಥವಾ ಖಾತೆದಾರರಿಗೆ ಆಗುವಂತಹ, ದೊರೆಯುವಂತಹ, ಸಿಗುವಂತಹ ಅನುಕೂಲಗಳು ಯಾವುವು? ಈಗ ನೋಡೋಣ. ಕೊನೆಯಲ್ಲಿ ಖಾತೆ ತೆಗೆಯುವುದರಿಂದ ದೊರೆಯುವ ಸೌಲಭ್ಯಗಳು. ಒಂದನೇದಾಗಿ ನಾವು ಹಣವನ್ನ ಬ್ಯಾಂಕ್ನಲ್ಲಿ ಇಡಬಹುದು. ಹಣವನ್ನ ಠೇವಣಿಯನ್ನಾಗಿ ಇಡುವುದು. ಬರೀ ಹಣವನ್ನ ಇಡುವುದು ಮಾತ್ರ ಅಲ್ಲ, ಬ್ಯಾಂಕಿನಿಂದ ಸಾಲವನ್ನು ಪಡೆಯಬಹುದು. ಬ್ಯಾಂಕಿನಿಂದ ಸಾಲವನ್ನು ಕೂಡ ಪಡೆಯಬಹುದು. ಹಣದ ವರ್ಗಾವಣೆ ಮಾಡಬಹುದು. ಬ್ಯಾಂಕಿನಿಂದ ಎಟಿಎಂ ಕಾರ್ಡನ್ನು ಪಡೆಯಬಹುದು. ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಹಣದ ಹಣವನ್ನ ಠೇವಣಿಯನ್ನಾಗಿರ್ಬೋದು ಬ್ಯಾಂಕ್ನಲ್ಲಿ. ಹಣವನ್ನ ಸಾಲವನ್ನಾಗಿಯೂ ಕೂಡ ಪಡೆಯಬಹುದು. ಹಣದ ವರ್ಗಾವಣೆಯನ್ನ ಮಾಡಬಹುದು. ಬ್ಯಾಂಕಿನಿಂದ ಎಟಿಎಂ ಕಾರ್ಡ್ಗಳನ್ನ ಪಡೆಯಬಹುದು. ಭದ್ರತಾ ಕಪಾಟುಗಳನ್ನು ಕೂಡ ಪಡಿತಕ್ಕಂಥದ್ದು. ಈ ಬ್ಯಾಂಕಿಂಗ್ ಸೌಲಭ್ಯಗಳನ್ನ
ಈ ಎಲ್ಲಾ ರೀತಿಯ ಅನುಕೂಲಗಳು ಒಬ್ಬ ವ್ಯಕ್ತಿ ಬ್ಯಾಂಕಿನಲ್ಲಿ ಖಾತೆಯನ್ನ ತೆಗೆಯುವುದರಿಂದ ಆಗುವಂತಹ ಅನುಕೂಲಗಳಾಗಿವೆ. ಹಾಗಾಗಿ ಬ್ಯಾಂಕ್ ಖಾತೆಯನ್ನ ತೆಗೆಯುವುದರಿಂದ ಪ್ರತಿಯೊಬ್ಬ ಖಾತೆದಾರರಿಗೂ ಕೂಡ ಆಗುವಂತಹ ಅನುಕೂಲಗಳು ಯಾವುವು ಅಂತ ಹೇಳಿದ್ರೆ, ಹಣವನ್ನ ಠೇವಣಿಯನ್ನಾಗಿ ಇಡಬಹುದು, ಸಾಲವನ್ನ ಪಡೆಯಬಹುದು, ಹಣದ ವರ್ಗಾವಣೆಯನ್ನ ಮಾಡಬಹುದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಬ್ಯಾಂಕಿನಿಂದ ಎಟಿಎಂ ಕಾರ್ಡ್ಗಳನ್ನು, ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನು ಪಡೆಯತಕ್ಕಂತಹ, ಬ್ಯಾಂಕಿನಲ್ಲಿ ಖಾತೆಯನ್ನ ಹೊಂದಿದ್ದ ವ್ಯಕ್ತಿ ಭದ್ರತಾ ಕಪಾಟನ್ನ ಪಡೆಯುವಂತಹ, ಈ ಬ್ಯಾಂಕಿಂಗ್ ಸೌಲಭ್ಯಗಳನ್ನ ಹೊಂದುವಂತಹ, ಅದೇ ರೀತಿ ವ್ಯಾಪಾರ ಮತ್ತು ವ್ಯವಹಾರ ಬಹಳ ಸುಗಮವಾಗಿ ಅಚ್ಚುಕಟ್ಟಾಗಿ ನಡೆಯಬೇಕಾದರೆ ಇವತ್ತು ಬ್ಯಾಂಕ್ನಲ್ಲಿ ಖಾತೆಯನ್ನ ತೆಗೆಯುವಂಥದ್ದು ಬಹಳ ಉತ್ತಮ. ಹಾಗಾಗಿ ವ್ಯಾಪಾರ ವ್ಯವಹಾರ ಸುಗಮಕ್ಕೆ ಇವತ್ತು ಬ್ಯಾಂಕ್ ಖಾತೆ ಉತ್ತಮವಾಗಿದೆ. ಎಲ್ಲಾ ರೀತಿಯ ಅನುಕೂಲಗಳು ಬ್ಯಾಂಕಿನಲ್ಲಿ ಖಾತೆ ತೆಗೆಯುವುದರಿಂದ ದೊರೆಯುವಂತಹ ಸೌಲಭ್ಯಗಳು ಮತ್ತು ಅನುಕೂಲಗಳಾಗಿವೆ. ಇದಿಷ್ಟು ಬ್ಯಾಂಕಿನಲ್ಲಿ ಖಾತೆಯನ್ನು ತೆಗೆಯುವುದರಿಂದ, ಆರಂಭಿಸುವುದರಿಂದ ದೊರೆಯುವಂತಹ ಸೌಲಭ್ಯಗಳಾಗಿವೆ. ಇಷ್ಟು ಅಂಶಗಳು ಬ್ಯಾಂಕಿನ ವ್ಯವಹಾರದಲ್ಲಿ ನಾವು ನೋಡಬಹುದಾಗಿದೆ. ಪರೀಕ್ಷಾ ದೃಷ್ಟಿಯಿಂದ 3 ಅಂಕದ ಪ್ರಶ್ನೆ ಈ ಅಧ್ಯಾಯದಲ್ಲಿ ನಾವು ನೋಡಬಹುದಾಗಿದೆ. ಬ್ಯಾಂಕಿನ ಗುಣಲಕ್ಷಣಗಳು ಯಾವುವು, ಬ್ಯಾಂಕಿನ ಕಾರ್ಯಗಳು ಯಾವುವು, ಬ್ಯಾಂಕ್ ಸಲ್ಲಿಸುವಂತಹ ಸೇವೆಗಳು ಯಾವುವು, ಬ್ಯಾಂಕಿನ ಖಾತೆಯ ವಿಧಗಳು ಯಾವುವು, ಬ್ಯಾಂಕಿನ ವಿಧಗಳು ಯಾವುವು, ಅಂಚೆ ಕಚೇರಿ ನಿರ್ವಹಿಸುವಂತಹ ಹಣಕಾಸಿನ ವ್ಯವಹಾರಗಳು ಯಾವುವು, ಬ್ಯಾಂಕಿನಲ್ಲಿ ಖಾತೆಯನ್ನು ಅನುಸರಿಸಬೇಕಾದರೆ, ಆರಂಭಿಸಬೇಕಾದರೆ ಪಾಲಿಸಬೇಕಾದಂತಹ ವಿಧಾನಗಳು ಯಾವುವು, ಒಬ್ಬ ವ್ಯಕ್ತಿ ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿದ್ದರೆ ಆ ಖಾತೆಯಿಂದ ಸಿಗುವಂತಹ, ದೊರೆಯುವಂತಹ ಸೌಲಭ್ಯಗಳು ಯಾವುವು ಅನ್ನುವಂತಹ ಪ್ರಶ್ನೆಯನ್ನ ಈ ಅಧ್ಯಾಯದಲ್ಲಿ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳು ಆಗಿವೆ. ಇದಿಷ್ಟು ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಅಂಶಗಳಾಗಿವೆ.